ಏನು ಗೊತ್ತೇ ಇಲ್ಲ, ಏನ್ ಮಾಡ್ತಾಳೆ. ಅಂಡ್ ಇನ್ಫ್ಯಾಕ್ಟ್ ತುಂಬಾ ಜನ ಏನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲೇ ಇದ್ರು. ಬಟ್ ನನ್ನನ್ನ ನಂಬಿ ನಾನು ಚೆನ್ನಾಗಿ ಮಾಡ್ತೀನಿ. ಇನ್ಫ್ಯಾಕ್ಟ್ ನಾನು ಯಾರ ಹತ್ರನೂ ಅಸೋಸಿಯೇಟ್ ಆಗಿ ಜಾಯಿನ್ ಆಗಿಲ್ಲ. ನಾನು ಸುಮಾರು ಒಂದು 10 ಸೀರಿಯಲ್ ಮಾಡಿದೆ, ತಮಿಳ್ ತೆಲುಗು ಸೀರಿಯಲ್ಗಳೆಲ್ಲ ಮಾಡಿದೆ. ಅಂಡ್ ಸಿನಿಮಾಗಳು ಕನ್ನಡದಲ್ಲಿ ಒಂದ್ 2-3 ಮಾಡಿದೆ. ಅದಾದ್ಮೇಲೆ ಡೈರೆಕ್ಷನ್ ಮಾಡ್ಬೇಕು ಅಂತ ಅನ್ಕೊಂಡು ಈ ಸಿನಿಮಾನ ನಾನು ಇವರಿಗೆ ಕಥೆನ ಹೇಳಿದಾಗ ಅವರು ಯಾರ ಹತ್ರ ವರ್ಕ್ ಮಾಡಿದೀರ ಅಂತ ಏನ್ ಕೇಳಿಲ್ಲ. ಓಕೆ ಇಲ್ಲ ಲೇಡಿ ಡೈರೆಕ್ಟರ್ ಅಂತಿದ್ದಾಗೇನೆ ಮಾಡೋಣ ಅಂತ ನನ್ನ ಮೇಲೆ ಹೋಪ್ಸ್ ಇಟ್ಟು ನನಗೋಸ್ಕರ ಪ್ರೊಡ್ಯೂಸ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಏನು ಅಂತಂದ್ರೆ ತುಂಬಾ ಡಾಮಿನೇಟ್ ಮಾಡೋದು ಜಾಸ್ತಿ ಮಾಡ್ತಾರೆ. ಲೈಕ್ ಏನ್ ಮಾಡ್ಬಿಡ್ತಾರೆ ಏನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲೇ ತುಂಬಾ ಜನ ಡಾಮಿನೇಟ್ ಮಾಡಿದ್ರು. ಅಂಡ್ ಇನ್ಫ್ಯಾಕ್ಟ್ ನನ್ಗೇನು ಗೊತ್ತಿಲ್ಲೇನೆ ನಾನು ಕಥೆಯನ್ನ ಬರೆಯೋಕ್ಕಾಗತ್ತಾ ಅಂಡ್ ಡೈರೆಕ್ಷನ್ ಮಾಡಕ್ಕಾಗತ್ತಾ. ನಾನು ಹುಟ್ಟಿದಾಗ ನನ್ನ ತಂದೆ ಬಂಡಾರ ಗಂಡ ಅಂತ ಸೂಪರ್ ಹಿಟ್ ಚಿತ್ರ ಕೊಟ್ಟಿದ್ರು. ಅವಾಗಿಂದ ಇಂಡಸ್ಟ್ರಿ ನೋಡ್ಕೊಂಡು ಬೆಳೆದಿದ್ದೀನಿ. ಇಂಡಸ್ಟ್ರಿ ಬಗ್ಗೆ ಒಂದ್ ಚೂರಾದ್ರೂ ಗೊತ್ತಿದೆ. ಅಂಡ್ ನಾನ್ ನೋಡ್ದಂಗೆ ನೀವು ಲೇಡಿ ಡೈರೆಕ್ಟರ್ಸ್ ನ ಬೆಳೆಸಿ ಸುಮ್ನೆ ಏನ್ ಗೊತ್ತಿದೆ ಅನ್ನೋದನ್ನ ಜಾಸ್ತಿ ಮಾಡ್ಬೇಡಿ. ಇನ್ಫ್ಯಾಕ್ಟ್ ಅವ್ರಿಗೆ ಏನ್ ತಿಳಿದಿದೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಂಡು ಆಮೇಲೆ ಇದ್ ಮಾಡಿ. ತುಂಬಾ ಡಾಮಿನೆನ್ಸ್ ನೋಡ್ಬಿಡಿದೀನಿ ನಾನು ಈ ಸಿನಿಮಾಲಿ, ಅದ್ರನ್ನ ಹೇಳ್ತಾ ಇದೀನಿ. ಅಂಡ್ ಚಿತ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ನಾನ್ ಹೀರೋ ಬಗ್ಗೆ ಆಕ್ಚುಲಿ ಹೇಳಬೇಕು, ಯಾಕೆಂತಂದ್ರೆ ಅವರು ಇನಿಷಿಯೇಟಿವ್ ಆಗಿ ಇಲ್ಲ ಮ್ಯಾಮ್ ನೀವೊಬ್ರೆ ಹೋಗ್ಬೇಡಿ ನಾನ್ ಬರ್ತೀನಿ ಅಂತ ಹೇಳಿ ಅವರು ಲೊಕೇಶನ್ ಬರ್ತಿದ್ರು. ನೈಟ್ 1 ಗಂಟೆಗೆಲ್ಲ ನಾನು 2 ವೀಲರ್ ಅಲ್ಲಿ ಹೋಗ್ಬೇಕಾದ್ರೆ ಇಲ್ಲ ನಾನು ಬಂದ್ ನಿಮ್ನ ಬಿಡ್ತೀನಿ ಅಂತ ಹೇಳಿ ಅವರು 2 ವೀಲರ್ ಅಲ್ಲಿ ಬರ್ತಾ ಇದ್ರು. ಕೆಂಗೇರಿ ನಾನು ಹೋಗ್ಬೇಕಾದ್ರೆ ಅಷ್ಟು ಆ ತರ ರೋಡ್ ಇತ್ತು, ಅಲ್ಲೂ ಬಂದು ಅವರು ಪಾಪ ಬಿಟ್ಬಿಟ್ಟು ಹೋದ್ರು. ತುಂಬಾ ಸಪೋರ್ಟಿವ್ ಆಗಿದ್ರು. ಅಂಡ್ ಒಂದಿನ 24 hours ಶೂಟ್ ಮಾಡಿದ್ವಿ. ಇವತ್ ಮಾರ್ನಿಂಗ್ 8 o'clock ಸ್ಟಾರ್ಟ್ ಆದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ 5 o'clock ವರೆಗೂ ಶೂಟ್ ಮಾಡಿದ್ವಿ. ಅಂಡ್ ಪಾಪ ಅಶ್ವಿನಿ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಯ್ತು. ಬಟ್ ಸ್ವಲ್ಪ ಹೋಗ್ಬೇಕು ಅಂತಿದ್ರು, ಆಮೇಲೆ ಪಾಪ ಅಡ್ಜಸ್ಟ್ ಮಾಡ್ಕೊಂಡ್ರು. ಅಂಡ್ ನನ್ನ ಟೆಕ್ನಿಕಲ್ ಟೀಮ್ ಹೇಳ್ಬೇಕು ಅಂದ್ರೆ ಎಷ್ಟೇ ಕರೆಕ್ಷನ್ಸ್ ಹೇಳಿ ಮಾಡ್ತಾರೆ, ಸ್ವಲ್ಪ ಅದು ಇದು ಅಂತ ಹೇಳ್ತಾರೆ ಬಟ್ ಮಾಡ್ತಾರೆ. ಅಂಡ್ ನನ್ನ ಟೆಕ್ನಿಕಲ್ ಟೀಮ್ ಕೂಡ ತುಂಬಾ ಸಪೋರ್ಟಿವ್ ಆಗಿದ್ರು. ಅಂಡ್ ಏನಂತಂದ್ರೆ ಇಲ್ಲಿ ಪ್ರೊಡ್ಯೂಸರ್ ಬಗ್ಗೆನೂ ಹೇಳ್ಬೇಕು, ಯಾಕಂದ್ರೆ ಮ್ಯಾಮ್ ತುಂಬಾ ಇನಿಷಿಯೇಟಿವ್ ಆಗಿ ತಗೊಂಡು ನಾನೇ ಕಾಲ್ ಮಾಡ್ತೀನಿ ಎಲ್ಲಾರ್ನು ಕರಿತೀನಿ ಅಂತ ಹೇಳಿ ಅವರೇ ಕರೆದ್ರು. ಇನ್ಫ್ಯಾಕ್ಟ್ ಯಾರು ಅದರ ನಾನೇ ಕಾಲ್ ಮಾಡಿ ಪ್ರೆಸ್ ಮೀಟಿಂಗ್ ಕರಿಬೇಕು ಅನ್ನೋದು ಇದು ಯಾರು ಮಾಡಲ್ಲ, ಬಟ್ ಇನಿಷಿಯೇಟಿವ್ ಆಗಿ ತಗೊಂಡು ಮಾಡಿದ್ದಾರೆ. ಸೊ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಟೀಸರ್ ಆಮೇಲೆ ನೋಡಿದ್ಮೇಲೆ ನೀವು ಒಂದ್ಸತಿ ನೋಡ್ತೀರಾ, ಆಮೇಲೆ ಹೇಳ್ಬೋದು. ಅಂಡ್ ಅಷ್ಟೇ, ಥ್ಯಾಂಕ್ ಯು. ಸಿನಿಮಾ ಮುಗ್ದ ಟೀಸರ್ ಇಲ್ಲ ಸಿನಿಮಾ ಮುಗ್ದಿದೆ. ಅಂಡ್ ಟೀಸರ್ ಆಗಿದೆ ಯುಎ ಬಂದಿದೆ. ಯುಎ ಯಾಕೆ ಅಂದ್ರೆ ಎಲ್ಲಾರು ನೋಡುವಂತ ಚಿತ್ರ ಅಂತ ಯುಎ ಕೊಟ್ಟಿದ್ದಾರೆ. ಇಲ್ಲ ಮಕ್ಳು ಹೌದೌದು ಏನಾ ಬಿಕಾಸ್ ಅಂತ ಹೌದು. ಅಂದ್ರೆ ನಮ್ಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಪೇರೆಂಟ್ಸ್ ಗೈಡೆನ್ಸ್ ಜೊತೆಗೆ ಬರ್ಬೇಕು ಅಂತ ಹೇಳಿ ಇದ್ ಮಾಡಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಸ್ವಲ್ಪ ಬ್ಲಡ್ ಶೂಟ್ ಇದೆ ಅಂಡ್ ಒರಿಜಿನಲ್ ಡೆಡ್ ಬಾಡಿನ ಶೂಟ್ ಮಾಡಿದೀವಿ. ಸೊ ಅದರಿಂದ ಆಂಥ್ರೋಪಾಲಜಿ ಅನ್ನೋ ನಾನು ಫಸ್ಟ್ ಪ್ರೆಸೆಂಟ್ ಅಲ್ಲಿ ಹೇಳಿದೆ, ಆಂಥ್ರೋಪಾಲಜಿ ಅನ್ನೋ ಕಂಟೆಂಟ್ ನ ತಗೊಂಡಿದ್ದೀನಿ. ನಾನು ಆಂಥ್ರೋಪಾಲಜಿ ಓದ್ತಿರೋದ್ರಿಂದ ಅದೇ ಕಂಟೆಂಟ್ ಅನ್ನ ತಗೊಂಡಿದ್ದೀನಿ. ಅಂಡ್ ಹೀರೋ ಅದೇ ಆಂಥ್ರೋಪಾಲಜಿ ಪ್ರೊಫೆಸರ್ ಆಗಿ ಮಾಡಿದ್ದಾರೆ. ಅಂಡ್ ಒರಿಜಿನಲ್ ಸ್ಕೆಲಿಟನ್ ಅನ್ನ ಇಟ್ಕೊಂಡು ಶೂಟ್ ಮಾಡಿದೀವಿ. ಸೊ ಅದರಿಂದ ಪ್ರಾಬ್ಲಿ ಅಂದ್ರೆ ಸ್ವಲ್ಪ ನಿಮ್ಗೆ ಕಂಟೆಂಟ್ ಸ್ವಲ್ಪ ಆ ರೀತಿ ಇರೋದ್ರಿಂದ ಯುಎ ಬಂದಿದೆ. ಒರಿಜಿನಲ್ ಡೆಡ್ ಬಾಡಿ ಇಟ್ಕೊಂಡು ನೈಟ್ 3 o'clock ಶೂಟ್ ಮಾಡಿರೋದು. ಅದು ಒರಿಜಿನಲ್ ಡೆಡ್ ಬಾಡಿ ಮಾಡಿದ್ರು. ಏನು ತೊಂದರೆ ಕೊಟ್ಟಿಲ್ಲ ಬಾಡಿ ಇಲ್ಲ ನನ್ಗೆ ತೊಂದರೆ ಕೊಟ್ಟಿಲ್ಲ, ಬಟ್ ಆರ್ಟಿಸ್ಟ್ ಗಳೆಲ್ಲ ಸ್ವಲ್ಪ ಇದ್ ಮಾಡ್ತಿದ್ರು. ಎಲ್ಲರೂ ಏನ್ ಗೊತ್ತು ಇವ್ರಿಗೆ ಅಂತ ಹೇಳಿದ್ರು. ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮ್ಗೆ? ಇಲ್ಲ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಯಾಕೆಂದ್ರೆ ಫಸ್ಟ್ ನಾನು ಏನ್ ಮಾಡ್ತೀನಿ ಅನ್ನೋದು ನೋಡೋದಕ್ಕೆ ರೆಡಿ ಇಲ್ಲ. ಅವ್ರಿಗೆ ಏನ್ ಗೊತ್ತು ಅನ್ನೋದೇ ಜಾಸ್ತಿ ಡಾಮಿನೇಟ್ ಮಾಡ್ಬಿಟ್ರು. ಅಂಡ್ ನಾನ್ ಒಂದ್ ಏನ್ ಹೇಳೋದು ಅಂದ್ರೆ ಏಕ್ದಮ್ ನಾನು ಅಲ್ಲಿರ್ಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ಬಾರ್ದು. ಇಲ್ಲಿರೋ ನಾನ್ ನೋಡ್ದಾಗ ಹೆಂಗಿದ್ರೆ ಏಕ್ದಮ್ ನನ್ ಮೇಲೆ ಇರ್ಬೇಕು. ನಾನು ಡೈರೆಕ್ಷನ್ ಮಾಡೋದಕ್ಕೆ ಇಂತ ಮುಂಚೆ ನಾನ್ ಎಷ್ಟು ಕಷ್ಟಗಳು ಪಟ್ಟಿದ್ದೀನಿ ಅಂತ ನಮ್ಗ್ ಗೊತ್ತಿರತ್ತೆ. ಅಂಡ್ ಆ ಒಂದ್ ಸ್ಟೇಜ್ ಬರ್ಬೇಕಂದ್ರೆ ಎಷ್ಟೆಲ್ಲ ಕಷ್ಟ ಪಡ್ಬೇಕು. ಬಟ್ ಈಗ ಹಂಗೆಲ್ಲ ಇವ್ರಿಗೆಲ್ಲ ನಾನ್ ನೋಡಿರೋಂಗ್ ಏನಿಲ್ಲ. ಆಲ್ಮೋಸ್ಟ್ ನನ್ ಮೇಲೆ ಎದ್ಬಿಡ್ಬೇಕು, ನಾನು ಏಕ್ದಮ್ ನನ್ನ ಮುಂದೆ ಬಂದ್ಬಿಟ್ಟು ಸೆಲ್ಯೂಟ್ ಹೊಡ್ಬೇಕು ಅನ್ನೋ ರೀತಿಯಲ್ಲಿ ಇದ್ದವ್ರೇ ನೋಡಿದೀನಿ ನಾನು ನನ್ನ ಇದ್ರಲ್ಲಿ. ಟೆಕ್ನಿಕಲ್ ಆಗಿ ಅದನ್ನ ಹೇಳೋದಕ್ಕೆ ಆಗೋದಿಲ್ಲ. ಈ ಹೆಸರೇ ಇವಳೇ ಹಿಂಗ್ ಮಾಡಿದ್ರು ಅಂತ ನಾನು ಟಾರ್ಗೆಟ್ ಮಾಡಿ ಹೇಳಕ್ಕಿಲ್ಲ. ಬಟ್ ನಿಮ್ಗೆ ಒಂದು ಕ್ಲೂ ಕೊಟ್ಟಿದ್ದೀನಿ ಅಷ್ಟೇ. ಇಲ್ಲ ನನ್ನ ಸಿನಿಮಾ ಟೆಕ್ನಿಷಿಯನ್ ಟೀಮ್ ಅಲ್ಲಿ ಆಗಿರ್ಬಹುದು ಅಥವಾ ಡೈರೆಕ್ಷನ್ ಟೀಮ್ ಅಲ್ಲಿ ಆಗಿರಬಹುದು.
ಇಂಡಸ್ಟ್ರಿಯಲ್ಲಿ ಸಿನಿಮಾ ಇಲ್ಲ ಇಂಡಸ್ಟ್ರಿಯಲ್ಲಿ ಅವ್ರೇನು ಹೇಳಿಲ್ಲ. ನಾನು ನನ್ನ ಟೀಮ್ ಅಲ್ಲಿ ಇಲ್ಲಿ ಬಂದಿದ್ದಾರಾ ಬಂದಿದ್ದಾರೆ ಈಗ ಅಲ್ಲ ನಿಮ್ ಟೀಮಲ್ಲೇ ಇಲ್ಲ ನಿಮ್ ಟೀಮಲ್ಲೇ ನಿಮ್ ಕಾಲಲ್ಲಿ ಇದ್ದಾರಾ? ಇಲ್ಲ ನಮ್ team ಅಲ್ಲಿ. You are talented. ಅವ್ನು ಕೇಳ್ತಾರೆ ಬಂದಿದ್ದಾರಾ ಇಲ್ಲಿ ಹೊಡಿತೀನಿ ಯಾವ ಕಲರ್ ಬಟ್ಟೆ ಹಾಕೊಂಡಿದ್ದಾರೆ ಅದು ಹೇಳಿ. ಬಂದಿದ್ದಾರಾ ಇಲ್ಲಿ ಆಮೇಲೆ ಕರೆದ್ಬಿಡಿ ಅವ್ರು ಕೂಡ ಈಗ ನಿಮ್ಗೆ ಅದ್ರ ಬಗ್ಗೆ ಹೇಳಿ ಹಾ. ಟೆಕ್ನಿಕಲ್ ವೀರ್ ಸಮಾಜ್ ಸರ್ ಆಕ್ಚುಲಿ ಎಷ್ಟು ಸತಿ ಕರೆಕ್ಷನ್ ಹೇಳಿದ್ರು ಪಾಪ ಅವರು ಏನೋ ಇದ್ ಮಾಡ್ಕೊಳ್ತಾರೆ, ಇಲ್ಲ ಮಾಡೋಣ ಅಂತಾನೆ ಪಾಪ ತುಂಬಾ ಸಪೋರ್ಟಿವ್ ಆಗಿದ್ರು. ವೀರ್ ಸಮಾಜ್ ಸರ್ ಆಕ್ಚುಲಿ ನೀವು ಹೊಸ ಆಕ್ಚುಲಿ ಫಸ್ಟೇ ಹೇಳ್ಬಿಟ್ರು, ನೀವ್ ಎಷ್ಟು ಕರೆಕ್ಷನ್ಸ್ ಹೇಳಿದ್ರು ನಾನು ಮಾಡ್ತೀನಿ, ಡೈರೆಕ್ಟರ್ ಏನ್ ರೆಸ್ಪೆಕ್ಟ್ ಕೊಡ್ಬೇಕೋ ನಾನು ಕೊಡ್ತೀನಿ ಅಂತ ಹೇಳಿ ಪಾಪ ವೀರ್ ಸಮಾಜ್ ಸರ್ ತುಂಬಾ ಸಪೋರ್ಟಿವ್ ಆಗಿದ್ರು. ಎಷ್ಟು ಸತಿ ಕರೆಕ್ಷನ್ ಆಯ್ತು ಅಷ್ಟು ಸತಿನೂ ಅವ್ರು ಸಪೋರ್ಟಿವ್ ಆಗಿದ್ರು, ಅಷ್ಟು ಚೆನ್ನಾಗಿ ಮಾಡ್ಕೊಟ್ರು. ನಿಮ್ಗೆ ಡಾಮಿನೇಟ್ ಮಾಡಿದವರು ನಿಮ್ ಜೊತೆ ಸಿನಿಮಾ ವರ್ಕ್ ಮಾಡಿದ್ರೆ ಕಂಟಿನ್ಯೂ ಮಾಡಿದ್ರೆ ಬಿಟ್ಬಿಟ್ಟು ಅದೇ ಅಲ್ಲೇ ಇದ್ರ ಆಕ್ಚುಲಿ ಅದರಿಂದ ಬರ್ತಿಲ್ಲ ಇದಾರೆ. ಅವ್ರಿಗೆಲ್ಲ ಒಂದು ಪ್ರೀಮಿಯರ್ ಶೋ ಹಾಕ್ಬಿಡಿ ಅವಾಗ. ಖಂಡಿತ ಹಾಕಿ ತೋರಿಸ್ತೀನಿ. ಸಿಂಧು ಸೊ ಆ ತರದ ಅಪರೂಪದ ಒಂದು ಸ್ನೇಹಿತರು ಮಾಡ್ತಿರೋ ಸಿನಿಮಾ. ಸೊ ಅವರ ಸ್ನೇಹಿತೆ ಕಮ್ ನಿರ್ಮಾಪಕಿ ಶಿಲ್ಪಾ ಪ್ರಸನ್ನ ಏನ್ ಹೇಳ್ತಾರೆ? ನಾವು ಯಾವ ಪಾರ್ಕಲ್ಲಿ ಹಾಕ್ಬಿಡ್ತೀರ ಓದ್ ಪರ್ಸ್ಬಿಟ್ಟಾರೆ ಹೇಳಿದ್ರಲ್ಲ ಹಾ ಲಾಸ್ಟ್ ಟೈಮ್ ಎಲ್ಲ ಹೇಳಿದ್ದೆ. ಅದೇ ಪಾರ್ಟಿಗೆ ಅದನ್ನೇ ಹೇಳಿ ಮೂವಿ ಕಂಪ್ಲೀಟ್ ಆಗಿದೆ, ಆಲ್ಮೋಸ್ಟ್ ಎಲ್ಲ ವಿಷಯನೂ ಹೇಳ್ಬಿಟ್ಟಿದ್ದಾರೆ ಡೈರೆಕ್ಟ್ ಅವರು. ಸೊ ನಾನು ಸ್ಪೆಷಲಿ ಥ್ಯಾಂಕ್ಸ್ ಹೇಳಬೇಕು ಬಂದಿರೋ ಗೆಸ್ಟ್ಗಳಿಗೆ. ರಾಗಿಣಿ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ಸರ್ ವೀರ್ ಸಮಾಜ್ ಸರ್ ತುಂಬಾ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಬಂದಿದ್ದೀರಾ, ಥ್ಯಾಂಕ್ ಯು. ನಮ್ಮ ಮೂವಿ ಕೆಲಸ ಮಾಡಿದ್ರು ನಮಗೆ ತುಂಬಾ ಸಪೋರ್ಟಿವ್ ಆಗಿ ಮಾಡಿದ್ದಾರೆ. ಕರೆಕ್ಷನ್ಸ್ ಅವ್ರು ಹೇಳ್ದಂಗೆ ಹೌದು, ನಾನು ತುಂಬಾ ಸಲ ಹೋಗಿದ್ದೀನಿ ಜೊತೆಲಿ. ಅವರು ಏನು ಬೇಜಾರು ಮಾಡ್ಕೊಳ್ದೆ ಏನ್ ಚೇಂಜಸ್ ಹೇಳಿದ್ರು ತಕ್ಷಣನೇ ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದಟ್. ಅದು ಬಿಟ್ರೆ ನಮ್ಮ ಮೂವಿ ಫುಲ್ ಕಂಪ್ಲೀಟ್ ಆಗಿದೆ. ಮಾರ್ಚ್ ಅಲ್ಲಿ ರಿಲೀಸ್ ಪ್ಲಾನ್ ಮಾಡ್ಕೊಳ್ತಾ ಇದೀವಿ. ಓಕೆ, ಮಾತು ಮಿತಿ ಟಿವಿ ಸ್ಯಾಟಲೈಟ್ ಆ ಥರದ ಏನಾದ್ರು ಮಾತುಕತೆ ಆಡಿದ್ದೀರಾ? ಸರ್ ನಡೀತಾ ಇದೆ, ಫೈನಲ್ ಆಗಿಲ್ಲ ಅಷ್ಟೇ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ ಶಿಲ್ಪಾ, ನೀವು ಇಟ್ಟಿರುವಂತಹ ಒಂದು ವಿಶ್ವಾಸ ಅದು ಹುಸಿ ಆಗದೆ ಇರ್ಲಿ, ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಒಟ್ಟು ಸೂರ್ಯ ಗೌಡ. ಹಾಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಮಾಧ್ಯಮ ಸ್ನೇಹಿತರಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಾಗಿಣಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ, ಒಂದು ಹೊಸ ತಂಡಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹಾಗೆ ರೂಪಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಬಂದಿದ್ದಕ್ಕೆ, ಥ್ಯಾಂಕ್ ಯು ಸೋ ಮಚ್. ರೂಪಾ ಮೇಡಮ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಇನ್ವಿಟೇಷನ್ ಕೊಡೋಕೆ ಹೋದಾಗ ಇನ್ವಿಟೇಷನ್ ಏನೂ ಬೇಡ, ಹೊಸ ತಂಡಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ, ನನ್ನ ಬೆಂಬಲ ಯಾವಾಗಲೂ ಇರುತ್ತೆ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹಾಗೆ ಸಿನಿಮಾ ಕಂಪ್ಲೀಟ್ ಆಗಿದೆ, ಈಗ ಸೆನ್ಸರ್ ಆಗಿದೆ, ಖುಷಿ ಆಗುತ್ತೆ. ಚಿಕ್ಕ ಪುಟ್ಟ ಪಾತ್ರ ಮಾಡ್ಕೊಂಡ್ ಬಂದಿದೆ. ಇದರಲ್ಲಿ ಒಂದು ಕಂಪ್ಲೀಟ್ 1.5 ವರ್ಷ ಜರ್ನಿ ಮಾಡಿದ್ದೀನಿ. ತುಂಬಾ ಖುಷಿ ಕೊಟ್ಟಿದೆ. ಡೈರೆಕ್ಟರ್ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಥೆನ ಹೇಳಿದ್ದಾರೆ, ಅದೊಂದು ಖುಷಿ ಇದೆ. ಹಾಗೆ ಪ್ರೊಡ್ಯೂಸರು ಅದಕ್ಕೆ ಏನ್ ಬೇಕು ಅದನ್ನೆಲ್ಲ ಒದಗಿಸಿ ಕಂಪ್ಲೀಟ್ ಆಗಿ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾರೆ. ನಾವು ಅಷ್ಟೇ ಅಚ್ಚುಕಟ್ಟಾಗಿ ಸಿನಿಮಾನ ಮಾಡಿದ್ವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೇನೋ ಕ್ವಶನ್ಸ್ ಇರೋ ಕೇಳ್ಬೋದು ಸರ್. ಇದೆಷ್ಟನೇ ಸಿನಿಮಾ ಸರ್ ಇದು ಹೀರೋ ಆಗಿ ಮೊದಲನೇ ಸಿನಿಮಾ ಸರ್. ಚಿಕ್ಕ ಪುಟ್ಟ ಪಾತ್ರ ಮಾಡ್ಕೊಂಡ್ ಬಂದಿದೆ, ಇದು ಹೀರೋ ಆಗಿ ಮೊದಲನೇ ಸಿನಿಮಾ. ಇಷ್ಟು ಜನ ಸೇರೋದಕ್ಕೆ ಮಂಜಣ್ಣನೇ ಕಾರಣ. ಅವರೇ ಹೇಳಿದ್ದು ಆಕ್ಚುಲಿ ಈ ತರ ಮಾಡಿ ಚೆನ್ನಾಗಾಗತ್ತೆ ಅಂತ ಹೇಳಿ ಅವರನ್ನು ನಮ್ಗೆ ಇದು ಕೊಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್. ಅವರು ಪಾತ್ರ ಮಾಡಿದ್ರಲ್ಲ ಸಿನಿಮಾಲಿ? ಪಾತ್ರ ಮಾಡಿಲ್ಲ, ಪಾಪ ಸಲಹೆ ಕೊಟ್ಟಿದ್ದಾರೆ ಸರ್, ಸಲಹೆ ಕೊಟ್ಟಿದ್ದಾರೆ. ಹೀರೋಗಳಿಗೆಲ್ಲ ಲೈಫ್ ಕೊಟ್ಟು ಅವ್ರು ಪಾತ್ರದೇನಾ? ನಾವು ಬರೀ ಹೀರೋರಿಗೆ ಮಾತ್ರ ಕೊಟ್ಟಿದ್ದೀವಿ. ನೀವಿದ್ದೀರಲ್ಲ ಅದಕ್ಕೆ. ಅವಕಾಶ ಸಿಕ್ಕಿಲ್ಲ ಸರ್. ಒಂದು ಮಾನವಶಾಸ್ತ್ರ ಪ್ರೊಫೆಸರ್ ಅಲ್ಲಿ ಕಾಣಿಸ್ಕೊಳ್ತಾ ಇದೀನಿ, ಆಂಥ್ರೋಪಾಲಜಿ ಪ್ರೊಫೆಸರ್ ಅಲ್ಲಿ ಕಾಣಿಸ್ಕೊಳ್ತಾ ಇದೀನಿ. ತುಂಬಾ ಖುಷಿ ಕೊಟ್ಟಿದೆ. ನಾನು ಸಿನಿಮಾಗಳು ಮಾಡಬೇಕು ಅಂತ ತುಂಬಾ ಆಸೆ ಇತ್ತು, ಬಟ್ ಮೇಡಮ್ ನನಗೆ ಬೇರೆ ಶೇಡೆ ಕೊಟ್ಟಿದ್ದಾರೆ. ಒಂದು ಡಿಗ್ನಿಟಿಯಾಗಿ ಒಂದು ಹೈಫೈ ಪ್ರೊಫೆಸರ್ ಹೇಗಿರ್ತಾನೆ ಅದನ್ನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ತಾಯಿ ಮಗನ್ ಬಾಂಧವ್ಯ ಸಿನಿಮಾದಲ್ಲಿ ಚೆನ್ನಾಗಿ ಮೂಡ್ ಬಂದಿದೆ. ಅದನ್ನ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಟಿ ಅಶ್ವಿನಿ ನೇಪಲ್ಲಿ ಅವರು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿಗೆ ಬಂದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಇನ್ವಿಟೇಷನ್ ಆಕ್ಸೆಪ್ಟ್ ಮಾಡಿ ಸ್ಟೇಜ್ ಮೇಲೆ ಕೂತಿರುವಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ನನ್ನ ಹೆಸರು ಅಶ್ವಿನಿ ಪೋಲೇಪಲ್ಲಿ. ನಾನು ಈ ಒಂದು ಚಿತ್ರದಲ್ಲಿ ಆರಾಧ್ಯ ಅನ್ನೋ ಒಂದು ಪಾತ್ರದಲ್ಲಿ ಕಾಣಿಸ್ಕೊತೀನಿ. ಮೂವಿ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾನೇ ಇನೋವೇಟಿವ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಮೊದಲನೇ ಬಾರಿ ಡೈರೆಕ್ಟರ್ ಅವ್ರು ನಂಗೆ ಸ್ಟೋರಿ ನರೇಟ್ ಮಾಡಿದಾಗ್ಲೂ
ಈ ತರನೂ ಒಂದು ಸಬ್ಜೆಕ್ಟ್ ಇದೆ ಅಂತ ಅವತ್ತಿಗೆ ಇದು ನಂಗೆ ಹೊಸ ವಿಷಯ. ಸೊ ಮೂವಿ ನೋಡಿದಾಗ ಪ್ರತಿಯೊಬ್ಬರಿಗೂ ಇದೇ ಹೊಸತನ ಫೀಲ್ ಆಗುತ್ತೆ ಅಂತ ಡೆಫಿನೆಟ್ಲಿ ಅನ್ಕೊಂಡಿದ್ದೀನಿ. ಅಂಡ್ ಯಾ ಅಷ್ಟೇ. ಥ್ಯಾಂಕ್ ಯು. ಮುಂದೆ ಏನ್ ಮಾತಾಡಿದ್ರು ಮೂವಿ ರಿವೀಲ್ ಆಗುತ್ತೆ ಅಂತ. ಸೊ ಯಾ ಥ್ಯಾಂಕ್ ಯು. ಡೈರೆಕ್ಟರ್ ಅಷ್ಟೇ ಮಾತಾಡ್ತಾರೆ ಅದಕ್ಕೋಸ್ಕರ. ಓಕೆ, ಮೂವಿ ಬಗ್ಗೆ ಡೈರೆಕ್ಟರ್ ಹೆಂಗ್ ಡೈರೆಕ್ಷನ್ Director ಬಗ್ಗೆ ಹೇಳಿ. ಆಕ್ಚುಲಿ ಫಸ್ಟ್ ಟೈಮ್ ನಂದು ಮೊದಲನೇ ಡೈರೆಕ್ಷನ್ ಅಂತ ಅವ್ರು ಹೇಳಿದಾಗ ನಂಗೆಲ್ಲೋ ಒಂದ್ ಕಡೆ ಡೌಟ್ ಇತ್ತು, ಎಲ್ಲೂ ಅಸಿಸ್ಟೆಂಟ್ ಆಗು ವರ್ಕ್ ಮಾಡಿಲ್ಲ ಅಂತ ಹೇಳಿದಾಗ. ಇಲ್ಲ ನಮ್ಗೆ ಬೇರೆ ಅದು ಸ್ವಲ್ಪ ಡೌಟ್ ಇತ್ತು. ಬಟ್ ದ ವೆರಿ ಫಸ್ಟ್ ಡೇ ನಾವು ಶೂಟ್ ಮಾಡಕ್ ಸ್ಟಾರ್ಟ್ ಮಾಡಿದಾಗಲೇ ಗೊತ್ತಾಗೋಯ್ತು ಅವರ ಎಬಿಲಿಟಿ ಹೇಗಿದೆ ಅಂತ. ಸೊ ಯಾ ಇಟ್ ವಾಸ್ ಗುಡ್, ಚೆನ್ನಾಗಿ ಅನಿಸ್ತು. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟ ಸ್ಟೇಜ್ ಮೇಲೆ ಇರೋರಿಗೆ ಎಲ್ಲರಿಗೂ ನಮಸ್ಕಾರ ಅಂಡ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಮ್ಯಾಮ್. ಥ್ಯಾಂಕ್ ಯು. ಅಂಡ್ ನಾನು ಈ ಮೂವಿಲಿ ಜಾನ್ವಿ ಪಾತ್ರ ನಿಭಾಯಿಸಿದ್ದೀನಿ. ಸೊ ದಿಸ್ ಇಸ್ ಮೈ ಫಸ್ಟ್ ಕನ್ನಡ ಮೂವಿ ಅಂಡ್ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಮೂವಿ ರಿಲೀಸ್ಗೆ ವೇಟ್ ಮಾಡ್ತಾ ಇದ್ದೀನಿ ನಾನು ಕೂಡ. ಅಂಡ್ ನಮ್ಮ ಡೈರೆಕ್ಟರ್ ಮ್ಯಾಮ್ ಅಂತೂ ತುಂಬಾ ಸಪೋರ್ಟಿವ್ ಅಂಡ್ ಶಿ ಇಸ್ ವೆರಿ ಫ್ರೆಂಡ್ಲಿ ಆಗಿ ನಮ್ಮನ್ನ ಗೈಡ್ ಮಾಡಿ ಈ ರೋಲ್ಗೆ ಇದೇ ತರ ಲೈಕ್ ನಾವ್ ಯಾವ ತರ ಇದನ್ನ ಕಂಟೆಂಟ್ಗೆ ಯಾವ ತರ ಜಡ್ಜ್ಮೆಂಟ್ ಕೊಡ್ಬೇಕೋ ಸೊ ಅದೇ ತರ ನಮ್ಮನ್ನ ತಿದ್ದಿ ಮೂವಿಗೆ ತಯಾರು ಮಾಡಿ ಇವಾಗ ಎಲ್ಲರಿಗೂ ತೋರಿಸ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ದಿಸ್ ಆಪರ್ಚುನಿಟಿ ಅಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ಬಂದು 3 ಹಾಡುಗಳಿದೆ. ಇವಾಗ ಆಲ್ರೆಡಿ ಒಂದು ಸಾಂಗ್ ರಿಲೀಸ್ ಮಾಡಿದ್ವಿ, ಲಿರಿಕಲ್ ವಿಡಿಯೋ. ಇನ್ನೂ 2 ಸಾಂಗ್ಗಳಿದೆ, ಇನ್ನು ಬಿಡುಗಡೆಗೊಳ್ಬೇಕು. ಜೊತೆಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಮಾಡಿದ್ದೀನಿ. ಸಿಂಧು ಹೇಳಿದ್ದೆಲ್ಲ ಇನ್ವೈಟ್ ಮಾಡಿಕೊಟ್ರು ಅಂತ, ಬಟ್ ಮ್ಯಾನೇಜ್ ಮಾಡ್ತದೆ. ನಾವು 1-2 ಸರಿ ಕೋಪಗೊಂಡಿದ್ದು ಇದೆ ನನಗೆ. ಏನ್ ಕಾರಣ ಅಂದ್ರೆ ಇಡೀ ಸಿನಿಮಾ ಮತ್ತೆ ಒಂಚೂರು ರಿವರ್ಕ್ ಮಾಡ್ಬೇಕಾಯ್ತು ನನಗೆ, ಕಾರಣಾಂತರದಿಂದ ಎಡಿಟ್ ಆಗಿ ಸಲುವಾಗಿ. ಹಾಗೆ ಸ್ವಲ್ಪ ಇದಾಗಿತ್ತು. ಬಟ್ ಪ್ರೊಡ್ಯೂಸರ್ ಪಾಪ ಎಕ್ಸ್ಟ್ರಾ ದುಡ್ಡು ಕೊಟ್ಟರು, ಖುಷಿ ಖುಷಿ ಮಾಡಿಕೊಟ್ಟೆ. ಬಟ್ ಪಿಕ್ಚರ್ ಚೆನ್ನಾಗಿ ಬಂದಿದೆ. ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆ ಒಂದು. ಎಲ್ಲ ಹೊಸ ತಂಡ, ಸೂರ್ಯಗೆ, ಸಿಂಧೂರಿಗೆ, ಶಿಲ್ಪ ಮೇಡಮ್ ಎಲ್ರಿಗೂ ಒಂದು ಯಶಸ್ಸು ಸಿಗ್ಲಿ. ಅವ್ರ ಯಶಸ್ಸಲ್ಲಿ ನಂದು ಯಶಸ್ಸು ಪಾಲಿರುತ್ತೆ. ಹಾಗೆ ಇದೊಂದು ಸಿನಿಮಾ ಗೆಲ್ಲಿ ಅಂತ ಹಾರೈಸ್ತೀನಿ. ನಿಮ್ ತಮ್ಮ ಹತ್ರ ಸಪೋರ್ಟ್ ಕೇಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಒಂದು ಕೀ. ಎಲ್ರಿಗೂ ನಮಸ್ಕಾರ. ಹೌದು, ಅಷ್ಟು ಸಿನಿಮಾಗಳು ನಾನು ಅಮ್ಮನ ಕ್ಯಾರೆಕ್ಟರ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆದರೆ ಈ ಸಿನಿಮಾದಲ್ಲಿ ನೀವು ತೆರೆ ಮೇಲೆ ನೋಡಬೇಕು, ಅಮ್ಮಂಗೆ ಯಾವ ಥರ ಮಗ ಟಾರ್ಚರ್ ಕೊಡ್ತಾನೆ ಅನ್ನೋದನ್ನ ನೀವು ರಿವೀಲ್ ಮಾಡಬೇಡಿ ಅಂತ ಹೇಳಿದ್ದಾರೆ ಸಿಂಧು, ಆದರೂ ಹೇಳ್ಬಿಟ್ಟೆ. ತೆರೆ ಮೇಲೆ ನೋಡಬೇಕು. ಬಟ್ ಪಟ್ಟೆದಾರಿ ಪ್ರತಿಭಾ ಅಂತ ಜೀ ಕನ್ನಡದಲ್ಲಿ ಒಂದು ಶೂಟಿಂಗ್ ಮಾಡಬೇಕಾದ್ರೆ, ಒಂದು ಸೀರಿಯಲ್ ಶೂಟಿಂಗ್ ಮಾಡಬೇಕಾದ್ರೆ ನನಗೆ ಮಗಳ ಕ್ಯಾರೆಕ್ಟರ್ ಮಾಡಿದ್ದು ಸಿಂಧು. ಅವಾಗಿಂದ ಇದುವರೆಗೂ ಒಳ್ಳೆ ಸ್ನೇಹ ನಮ್ಮಿಬ್ಬರದು. ಈ ಕ್ಯಾರೆಕ್ಟರ್ ನೀವೇ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಈ ಕ್ಯಾರೆಕ್ಟರ್ ನನಗೆ ಕೊಟ್ಟಿದ್ದಾರೆ. ಸೊ ಯಾವಾಗ್ಲೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸನ್ನಿ ನನ್ನ ಮಗನ ಕ್ಯಾರೆಕ್ಟರ್ ಸನ್ನಿ ಅಂತಾನೆ ಹೇಳೋದು. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾನೆ. ಕೆಲವೊಂದು ವಿಚಾರಗಳಲ್ಲಿ ಹೇಳ್ಕೋಬಾರ್ದು ಅಂತ ಹೇಳಿ ಹೇಳಿಲ್ಲ. ಸಿನಿಮಾ ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ. ನನ್ನ ಎಷ್ಟು ಸಿನಿಮಾಗಳು 100-150 ಸಿನಿಮಾಗಳು ತಾಯಿ ಕ್ಯಾರೆಕ್ಟರ್ ಮಾಡಿರೋದು. ನನ್ಗಿದು ಬೆಸ್ಟ್ ಸಿನಿಮಾ ನನ್ನ ಒಂದು ಕೆರಿಯರ್ ಅಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಅಂಡ್ ಜಸ್ಟ್ ಈಗ ಸಂಕ್ರಾಂತಿ ಮುಗಿದಿದೆ, ಅದಕ್ಕೂ ಶುಭಾಶಯಗಳು ಎಲ್ರಿಗೂ. ಈ ವರ್ಷ ಎಲ್ರಿಗೂ ತುಂಬಾ ಚೆನ್ನಾಗಿರ್ಲಿ ಫಸ್ಟ್ ಆಫ್ ಆಲ್. ಅಂಡ್ ಎಲ್ರಿಗೂ ವಾಟ್ ಎವರ್ ನೀವೇನೇನ್ ಕೇಳ್ತೀರ ಅದೆಲ್ಲ ಸಿಗ್ಲಿ ಅಂತ ಕೇಳ್ಕೊತೀನಿ. ಟು ಆಲ್ ಮೈ ಮೀಡಿಯಾ ಫ್ರೆಂಡ್ಸ್ ಹೂ ಆರ್ ಲೈಕ್ ಫ್ಯಾಮಿಲಿ ಟು ಮೀ. ಆಪಲ್ ಕಟ್, ಐ ಥಿಂಕ್ ಫಸ್ಟ್ ಆಫ್ ಆಲ್ ನೀವು ಹೇಳ್ದಂಗೆ ಕರೆಕ್ಟ್ ದಟ್ ನಾವು ಏನೋ ನೋಡದೆ ನಾವು ಸಿನಿಮಾ ಬಗ್ಗೆ ಮಾತಾಡ್ತಾ ಇದೀವಿ. I did see a couple of posters and pictures of the film and it looks extremely promising. ನಾನೇ ವೆಲ್ಕಮ್ ಹೇಳ್ಬಿಡ್ತೀನಿ. ಪ್ರಿಯಾ ಹಾಸನ್ ಅವ್ರಿಗೆ ಪ್ರೀತಿಯ ಸ್ವಾಗತ. ಸೊ ಈ ಸಿನಿಮಾ ಬಗ್ಗೆ ಹೇಳ್ತಾ ಇದ್ದೆ. ನಾನು ಆಕ್ಚುಲಿ ಕೆಲವೊಂದು ವಿಜುವಲ್ಸ್ ಅಂಡ್ ಪಿಕ್ಚರ್ಸ್ ಎಲ್ಲ ನೋಡಿದೆ. ಅಂಡ್
ಅಫ್ಕೋರ್ಸ್ ನಂದ ಇಂಟ್ರೊಡ್ಯೂಸ್ಡ್ ಮೀ, ನಂದಕಿಶೋರ್ ಅವರು ನನಗೆ ಈ ಟೀಮಿಂದ ಪರಿಚಯ ಮಾಡಿಕೊಟ್ರು. ಅಂಡ್ ಐ ಹ್ಯಾಡ್ ಅ ವೆರಿ ಬ್ರೀಫ್ ಕಾನ್ವರ್ಸೇಷನ್ ದಟ್ ಈ ತರ ಏನು ಡಿಫ್ರೆಂಟ್ ಆಗಿರುವಂತ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ಪ್ಲೀಸ್ ಬನ್ನಿ, ಬಿ ಅ ಪಾರ್ಟ್ ಆಫ್ ದ ಟೀಸರ್ ಲಾಂಚ್. ಅಂಡ್ ನಾನು ಯಾವತ್ತು ಐ ಆಲ್ಸೋ ಸ್ಟಾರ್ಟೆಡ್ ಎಸ್ ಅ ನ್ಯೂ ಕಮರ್ 15 years ago, and today ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಪೋರ್ಟ್ ಇಂದ ರಾಗಿಣಿ ದ್ವಿವೇದಿ ಅನ್ನೋ ಒಂದು ಹೆಸರು ನ್ಯಾಷನಲ್ ಲೆವೆಲ್ ಅಲ್ಲಿ ಆಗಿದೆ ಅಂತ ಐ ಥಿಂಕ್ ಇಟ್ಸ್ ಓನ್ಲಿ ದ ಲವ್ ಆಫ್ ಮೈ ಫ್ಯಾನ್ಸ್. ಅಂಡ್ ಐ ಥಿಂಕ್ ಒಂದು ಸೆಲ್ಫ್ ಮೇಡ್ ಹೆಣ್ಮಕ್ಳಾಗಿ ಐ ಆಲ್ಸೋ ವಾಂಟ್ ಟು ವಿಶ್ ಶಿಲ್ಪಾ ಅಂಡ್ ಸಿಂಧು ಆಲ್ ದ ವೆರಿ ಬೆಸ್ಟ್. ಐ ಥಿಂಕ್ ಕ್ರಿಯೇಟಿವಿಟಿಯಲ್ಲಿ ಜೆಂಡರ್ ಯಾವತ್ತೂ ಬರಲ್ಲ. ಐ ಅಂಡರ್ಸ್ಟ್ಯಾಂಡ್ ದಟ್ ಡಿಫಿಕಲ್ಟೀಸ್ ಯಾವತ್ತೂ ಇರುತ್ತೆ ಫಾರ್ ಎವ್ರಿ ಒನ್ಸ್ ಕರಿಯರ್, from the beginning, in the middle, ups and downs irutte, struggles irutte, and I think that is a very natural process of being an actor or being a woman or being an individual. So I think creativity takkanta gender bias antu yavattu barabardu. ಪ್ರತಿಯೊಂದು ಪರ್ಸನ್ ಟ್ಯಾಲೆಂಟ್ ನೋಡ್ಬೇಕು, ಪ್ರತಿಯೊಂದು ಪರ್ಸನ್ ಅವರು ಕ್ರಿಯೇಟಿವಿಟಿ ತಕ್ಕಂಗೆ ಯಾವತ್ತು ಪ್ರಮೋಟ್ ಮಾಡಬೇಕು, ಯಾವತ್ತು ಇನಿಷಿಯೇಟ್ ಮತ್ತೆ ಎನ್ಕರೇಜ್ ಮಾಡಬೇಕು ಅಂತ. ಸೊ ಈ ಒಂದು ಎಷ್ಟು ಹೆಣ್ಮಕ್ಳು ಕೂತಿದ್ದಾರೆ, ಆಲ್ ದ ಲವ್ಲಿ ಆಕ್ಟರ್ಸ್ ಹೂ ಆರ್ ಆಕ್ಟಿಂಗ್ ಇನ್ ದಿಸ್ ಫಿಲ್ಮ್ ಫಾರ್ ದ ಫಸ್ಟ್ ಟೈಮ್, ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ನಾನು. ಅಂಡ್ ಈ ಸಿನಿಮಾ ತುಂಬಾ ಚೆನ್ನಾಗಾಗ್ಲಿ. And now ನೋಡಿಲ್ಲ ಅಂದ್ರೂ I think we'll watch it and then we can give our reviews, but it's looking great. The posters are looking very nice, and female directors, female producers, female technicians ಅವ್ರು ಹೇಳ್ದಂಗೆ ಇನ್ನು ಜಾಸ್ತಿ ಇರ್ಬೇಕು ಇಂಡಸ್ಟ್ರಿಯಲ್ಲಿ. ಅದು ನನಗೂ ತುಂಬಾ ಇಷ್ಟ ಆಗುತ್ತೆ to work with a lot of female technicians, and I think ಬರ್ತಾ ಇದಾರೆ ಇಂಡಸ್ಟ್ರಿಯಲ್ಲಿ and ಸಾಕಷ್ಟು ಪ್ರೋತ್ಸಾಹ ಸಿಗ್ತಾ ಇದೆ ಅವ್ರಿಗೆ. ಸೊ ನಿಮ್ಗೆ ಐ ಆಮ್ ಶೋರ್ ನಿಮ್ ವರ್ಕ್ ಚೆನ್ನಾಗಿದೆ. ಅಲ್ಟಿಮೇಟ್ಲಿ I think the industry looks at good work and talent and encourages and ಯಾವತ್ತು ಅವ್ರಿಗೆ ಮಾತ್ರ ಪ್ರೋತ್ಸಾಹ ಮಾಡ್ತಾರೆ. ಸೊ ಆಲ್ ದ ಬೆಸ್ಟ್ ಎಲ್ರಿಗೂ. ಐ ಹೋಪ್ ಈ ಸಿನಿಮಾ ತುಂಬಾ ಚೆನ್ನಾಗಾಗ್ಲಿ ಅಂಡ್ ಎಲ್ಲ ಜನ ಈ ಸಿನಿಮಾ ನೋಡ್ಲಿ, ಕ್ರಿಟಿಕಲಿ ಈ ಸಿನಿಮಾ ತುಂಬಾ ಅಪ್ರಿಶಿಯೇಟ್ ಆಗ್ಲಿ ಅಂತ ಆಪಲ್ ಕಟ್ ಇಡೀ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ಅದೇ ಕೇಳಿದ್ರೆ ಯಾವ ಪಾಠ ಹೋಗ್ತಾ ಇದ್ರೆ ನಾವೆಲ್ಲರೂ ಅಂತ. It's really nice. I think that I always believe that the most beautiful relationships always come out of accident. I think ಇಲ್ಲಿ ಕೂತಿರೋರು everybody will agree with me that maximum ಒಳ್ಳೆ ಫಿಲ್ಮ್ಸ್ ಆಗ್ಲಿ, ರಿಲೇಶನ್ಶಿಪ್ಸ್ ಆಗ್ಲಿ, ಯಾವುದು ಒಂದು ಸಂದರ್ಭ ಇದ್ರೂ ದ ಬೆಸ್ಟ್ ರಿಲೇಶನ್ಶಿಪ್ಸ್ ಆರ್ ಆಲ್ವೇಸ್ ಔಟ್ ಆಫ್ ಆಕ್ಸಿಡೆಂಟ್. ಸೊ ಐ ಹೋಪ್ ದಿಸ್ ಆಕ್ಸಿಡೆಂಟಲ್ ಮೀಟಿಂಗ್ ಇಸ್ ಎಕ್ಸ್ಟ್ರೀಮ್ಲಿ ಸಕ್ಸಸ್ಫುಲ್ ಫಾರ್ ಬೋತ್ ಆಫ್ ಯು. ಅಂಡ್ ಗೈಸ್, ಎಲ್ರಿಗೂ ಈ ವರ್ಷ ತುಂಬಾ ಚೆನ್ನಾಗಿರ್ಲಿ. ಥ್ಯಾಂಕ್ ಯು. ನನ್ನನ್ನ ಚಿತ್ರರಂಗದಲ್ಲಿ ಪ್ರೋತ್ಸಾಹಿಸಿ ಮೋಟಿವೇಟ್ ಮಾಡಿ ಬೆಳೆಸಿದಂತ ನನ್ನ ಗುರು ಸಮಾನರಾದಂತ ಎಲ್ಲ ಹಿರಿಯರಿಗೂ ನಮಸ್ಕರಿಸ್ತಾ, ಹಾಗೆ ಪತ್ರಕರ್ತ ಮಿತ್ರರಿಗೂ ನಮಸ್ಕಾರ, ನನ್ನ ಮಹಿಳಾ ಪತ್ರಕರ್ತರಿಗೂ ನಮಸ್ಕಾರ, ಹಾಗೆ ವೇದಿಕೆ ಮೇಲಿರುವಂತ ಎಲ್ಲ ನನ್ನ ಫ್ರೆಂಡ್ಸ್ಗೆ ಮತ್ತೆ ಕೊಲೀಗ್ಸ್ಗೆ ನಮಸ್ಕಾರ ತಿಳಿಸ್ತಾ, ಆಪಲ್ ಕಟ್ ಈ ಫಿಲ್ಮ್ ಹೆಸರು ಕೇಳೋದಕ್ಕಿಂತ ನನಗೆ ತುಂಬಾ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಶತಭಿಷ ನಕ್ಷತ್ರ ಕುಂಭರಾಶಿ ನಮ್ಮ ನಿರ್ದೇಶಕರು ಸಿಂಧು ಅವರು. ಸೊ ಅವ್ರಿಗೆ ಇವಾಗ ಶನಿ ಬಂದು ಕೂತಿರೋದ್ರಿಂದ ಶನಿ ಕೆಟ್ಟದೇ ಮಾಡ್ತಾನೆ ಅಂತಲ್ಲ, ನಿಜವಾಗ್ಲೂ ನಿಮ್ಗೆ ಈ ಚಿತ್ರ ಒಂದು ದೊಡ್ಡ ಸಕ್ಸಸ್ ಅನ್ನ ಕೊಡುತ್ತೆ. ನಿಮ್ಮಲ್ಲಿ ಮಂಗಳ ಹುಚ್ಚನಾಗಿರೋದಕ್ಕೆ ನೀವು ಇಷ್ಟು ಆಕ್ಟಿವ್ ಆಗಿ ಅಂಡ್ ಇಷ್ಟು ಚೆನ್ನಾಗಿ ಪಟ ಅಂತ ಮಾತಾಡ್ತೀರಾ. ಸೊ ಎನರ್ಜೆಟಿಕ್ ಆಗಿ ಒಬ್ಬ ಲೀಡರ್ ಆಗ್ಬೇಕು ಅಂದ್ರೆ ನಿಮ್ಗೆ ಎಲ್ಲಾ ಗ್ರಹಗತಿಗಳು ಸಪೋರ್ಟ್ ಮಾಡ್ಬೇಕು. ಸೊ ದಟ್ ಇಸ್ ದೇರ್ ಇನ್ ಯು. ಅದ್ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತೊಬ್ಬ ಲೀಡರ್ ಆಗಿ ನಿರ್ದೇಶಕಿಯಾಗಿ ನಿಂತಿರೋದು. ಅದ್ರ ಜೊತೆಗೆ ಇನ್ನೊಂದು ಸಾನೆ ಶಿಲ್ಪಾ ಅವರು ಕೂಡ ಪಕ್ಕದಲ್ಲಿ ಕೂತಿದ್ದಾರೆ, ನಿರ್ಮಾಪಕಿಯಾಗಿ ನಿಮ್ಮ ಜೊತೆಗೆ ಉಳ್ಕೊಂಡಿದ್ದಾರೆ. ಸೊ ಚಿತ್ರರಂಗದಲ್ಲಿ ಏನು ಅಂತ ಹೇಳಿದ್ರೆ ಜನಗಳು ಇನಿಷಿಯಲಿ ಬಂದಾಗ ನಿಮ್ಮನ್ನು ಡಿಮೋಟಿವೇಟ್ ಮಾಡ್ತಾರೆ, ಬೇಜಾರು. ಚಿತ್ರರಂಗ ಅಂತಾನೆಲ್ಲ, ಇವನ್ ಇಫ್ ಯು ಗೆಟ್ ಇನ್ ಟು ಕಾರ್ಪೊರೇಟ್ ಕಂಪನೀಸ್ ಅಥವಾ ಎನಿ ಫೀಲ್ಡ್, ಇವನ್ ಮೀಡಿಯಾ ಫೀಲ್ಡ್ ಅಲ್ಲಿ ಇರುತ್ತೆ, ಕೇಳಿಬೇಕಾದ್ರೆ ಎಲ್ರಿಗೂ ಇರುತ್ತೆ ಅದು. ಸೊ ಅದನ್ನ ನಾವು ಪಾಸಿಟಿವ್ ಆಗಿ ತಗೊಂಡು ಇನ್ನೊಬ್ಬರನ್ನ ಬ್ಲೇಮ್ ಮಾಡದೆ ನಾವು ಬೆಳೆಯೋದಿದೆಯಲ್ಲ, ಅದು ಬಹಳ ಮುಖ್ಯ. ತುಂಬಾ ಸಕ್ಸಸ್ಫುಲ್ ಪರ್ಸನ್ ಏನ್ ಸುಲಭವಾಗಿ ಹೂವಿನ ಹಾಸಿಗೆ ಮೇಲೆ ನಡ್ಕೊಂಡು ಹೋಗಿರಲ್ಲ ಯಾವ ಫೀಲ್ಡ್ ಅಲ್ಲಿ ಆದ್ರೂ, ಇನ್ಕ್ಲೂಡಿಂಗ್ ನಾರಾಯಣ ಮೂರ್ತಿ ಸರ್. ಅವ್ರಿಗೆ ಕಷ್ಟಗಳು ಸಮಾಜದಲ್ಲಿ, ಈ ಕಷ್ಟಕರವಾದ ಸಮಾಜದಲ್ಲೇ ಯಾರು ಬೆಳಿತಾನೋ ಈಸ್ ಅ ಲೀಡರ್. ಸೊ ಆ ಒಳ್ಳೆ ಕ್ವಾಲಿಟೀಸ್ ನಿಮ್ಮಲ್ಲಿದೆ. ಸೊ ಆಲ್ಸೋ ನಿಮ್ ತಂದೆಯವರ ಸಪೋರ್ಟ್ ನಿಮ್ಗೆ ಚಿಕ್ಕ ವಯಸ್ಸಿಂದ ಬಂದಿರೋದ್ರಿಂದ ಯು ಕ್ಯಾನ್ ಬಿಕಮ್ ಅ ವೆರಿ ಗುಡ್ ಡೈರೆಕ್ಟರ್, ಪ್ರೊಡ್ಯೂಸರ್ ಅಂಡ್ ಅ ಲೀಡರ್ ಅಂಡ್ ಆಲ್ಸೋ ಅನ್ ಆಕ್ಟ್ರೆಸ್. ಅದು ಕೂಡ ಆಗಬಹುದು. ಸೊ ಆ ವಿಚಾರವಾಗಿ ನಾನು ತುಂಬಾ ಹೆಮ್ಮೆ ಪಟ್ಕೊಳ್ತೀನಿ. ತುಂಬಾ ಬೋಲ್ಡ್ ಆಗಿ ಮಾತಾಡುವಂತಹ ಒಳ್ಳೆ ನಿರ್ದೇಶಕಿ. ಅವ್ರನ್ನ ನೋಡಿನೇ ಚಿತ್ರ ಎಷ್ಟು ಪಾಸಿಟಿವ್ ಆಗಿ ಎನರ್ಜೆಟಿಕ್ ಆಗಿರುತ್ತೆ ಅನ್ನೋದು ನನಗೆ ಒಂದು ಹೋಪ್ ಬಂದಿದೆ.
ಸೊ ಆ ಚಿತ್ರ ನಾನು ಥಿಯೇಟರ್ಲ್ಲೇ ನೋಡೋದು ಅಂತ ಆಸೆ ಪಡ್ತೀನಿ. ಅದ್ರ ಜೊತೆಗೆ ನಮ್ಮ ನಿರ್ಮಾಪಕಿ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದ್ರೆ ಚಿತ್ರರಂಗದಲ್ಲಿ ಕೊರೋನಾ ಆದ್ಮೇಲೆ ಎಲ್ಲರೂ ಹೆದರ್ಕೋತಿದ್ರು ಫಿಲ್ಮ್ಗೆ ಇನ್ವೆಸ್ಟ್ ಮಾಡೋದಕ್ಕೆ. ಮಾತಿತ್ರ ನಾವು ಸೇಲ್ ಮಾಡಕ್ ಆಗತ್ತಾ ಇಲ್ವಾ, ಬಿಸ್ನೆಸ್ ಆದ್ರೇನೆ ನಾನು ಮಾಡ್ತೀನಿ ಅಂತ. ಆದ್ರೆ ನೀವು ಧೈರ್ಯ ಮಾಡಿ ಇನ್ನೊಂದು ಮಹಿಳೆಗೆ ಸಪೋರ್ಟ್ ಮಾಡಿದಿರಾ. ಸೊ ಅದು ನಿಮ್ ಒಳ್ಳೆ ಗುಣ. ಇದೇ ರೀತಿ ಅನೇಕ ಚಿತ್ರಗಳನ್ನ ನೀವು ನಿರ್ಮಾಣ ಮಾಡಿ ಅಂತ ನಾನು ಆಶಿಸ್ತೀನಿ. ಅಂಡ್ ಐ ಮಸ್ಟ್ ಟಾಕ್ ಅಬೌಟ್ ನಮ್ಮ ಸೂರ್ಯನ ಬಗ್ಗೆ. ಯಾಕಂದ್ರೆ ಈ ಫಿಲ್ಮ್ ಹೈಲೈಟ್. ನನ್ಗೆ ಪದೇ ಪದೇ ಒಬ್ಬ ಹೀರೋ ಅದನ್ನು ಅಸಿಸ್ಟೆಂಟ್ ತರ ಒಂದ್ 10 ಸತಿ ಫೋನ್ ಮಾಡಿ ಮೇಡಮ್ ಬರ್ತಿದ್ದೀರ ತಾನೆ ಅಂತ ಒಬ್ಬ ನಿಜವಾಗ್ಲೂ ದಟ್ಸ್ ಅ ವೆರಿ ಗುಡ್ ಕ್ವಾಲಿಟಿ. ನೀವ್ ಇನ್ನೊಬ್ರಿಗೆ ಫೋನ್ ಮಾಡಬಾರ್ದು ಅನ್ನೋ ಆಟಿಟ್ಯೂಡ್, ಅಹಂಕಾರನ ಇಟ್ಕೊಳ್ದೆ, ಈಗೋ ಇಟ್ಕೊಳ್ದೆ ನೀವೇ ಎಲ್ರನ್ನೂ ಇನ್ವೈಟ್ ಮಾಡೋದಿದೆಯಲ್ಲ, ಅದು ನಿಮ್ಮ ಒಳ್ಳೆ ಗುಣನ ಎತ್ತಿ ತೋರ್ಸತ್ತೆ. ಸೊ ನೀವು ಫಿಲ್ಮ್ ಅಲ್ಲಿ, ಚಿತ್ರರಂಗದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಇರ್ಲಿ ಅಂತ ಈ ಮೂಲಕ ಹಾರೈಸ್ತೀನಿ. ಹಾಗೆ ಈ ಚಿತ್ರದಲ್ಲಿ ನಟಿಸಿರುವಂತ ಎಲ್ಲ ಹೀರೋಯಿನ್ ಮತ್ತೆ ತಾಯಿ ಪಾತ್ರದಲ್ಲಿ ಮತ್ತೆ ಸಹಪಾಠಿಯಾಗಿರುವಂತಹ ಎಲ್ರಿಗೂ ವಿಶಸ್ನ ತಿಳಿಸ್ತಾ, ಸೊ ಚಿತ್ರರಂಗಕ್ಕೆ ಇಂಥ ಒಳ್ಳೆ ನಿರ್ದೇಶಕರು ಬಂದಾಗ ನೀವೆಲ್ಲರೂ ಅವ್ರನ್ನ ಸಪೋರ್ಟ್ ಮಾಡಬೇಕು. ಹಾಗೆ ಸಂಗೀತ ನಿರ್ದೇಶಕರಿಗೂ ವಿಶಸ್ಸನ್ನು ಹೇಳ್ತೀನಿ. ನಾವೆಲ್ಲ ಸಂಗೀತದ ಫ್ಯಾಮಿಲಿಯವರೇ ಆಗಿರೋದ್ರಿಂದ. ಸೊ ಐ ಆಮ್ ವೇಟಿಂಗ್ ಟು ವಾಚ್ ಯುವರ್ ಸಿನಿಮಾ. ಆಮೇಲೆ ಈ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮೈ ಡಿಯರ್ ಆಂಕರ್. ಅವ್ರಿಗೂ ಹೇಳ್ತಾ ವಿಶಿಂಗ್ ಯು ದ ಬೆಸ್ಟ್. ಎಲ್ರಿಗೂ ಒಳ್ಳೇದಾಗ್ಲಿ. ಈ ಚಿತ್ರ ಒಂದು ದೊಡ್ಡ ಯಶಸ್ಸನ್ನ ಕಾಣ್ಲಿ ಅಂತ. ಯಾಕೆಂದ್ರೆ ಇದು ಡಿಫ್ರೆಂಟ್ ಸಬ್ಜೆಕ್ಟ್. ಒಂದು ನಾರ್ಮಲ್ ಸಿನಿಮಾ ಮಾಡ್ತಾ ಇರೋದು ಬೇರೆ ತರ ಆಗುತ್ತೆ. ಸೊ ಈ ಸಬ್ಜೆಕ್ಟ್ ನ ಖಂಡಿತ ಯಂಗ್ಸ್ಟರ್ಸ್ ಮತ್ತೆ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಸೊ ಅದನ್ನ ನೀವು ಒಳ್ಳೆ ಪ್ಲಾಟ್ಫಾರ್ಮ್ ಅಲ್ಲಿ ಒಳ್ಳೆ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಿ ರಿಲೀಸ್ ಮಾಡಿ ಸಕ್ಸಸ್ ಅನ್ನ ಕಾಣ್ಬೇಕು ಅಂತ ಈ ಮೂಲಕ ಹಾರೈಸ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ನಮ್ಮ ಚಿತ್ರರಂಗದ ಎಲ್ಲ ಮಹಿಳೆಯರಿಗೆ ಹಾಗೂ ನಮ್ಮ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ, ವಿಶೇಷವಾಗಿ ಈ ಚಿತ್ರವನ್ನು ನಾವು ಒಂದು ಪ್ರಯೋಗ ಅಂತ ಮಾಡಿದ್ವಿ. ಇದನ್ನ ಯಾರಿಗೋ ಸಿನಿಮಾ ತೋರಿಸ್ಬಿಟ್ಟು ನಾವು ಗೆದ್ದು ಬಿಡ್ತೀವಿ ಅನ್ನೋ ಭರವಸೆಯಿಂದಲ್ಲ, ಒಂದು ಪ್ರಯೋಗ ಇಟ್ಕೊಂಡು ಒಂದು ಪ್ರಯೋಗ ಮಾಡೋಣ, ಮಾನವ ಶಾಸ್ತ್ರದ ಮೇಲೆ ಒಂದು ಕಥೆ ಮಾಡಿಕೊಂಡು ಶುರು ಮಾಡೋಣ ಅಂತೇಳಿ ಪ್ಲಾನ್ ಮಾಡಿದ್ವಿ. ಸೊ ಹಾಗಾಗಿ ಈ ಕಥೆಯನ್ನ ತಗೊಂಡಾಗ ಯಾರ ನಿರ್ದೇಶನ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಅಂದಾಗ ನಮಗೆ ಸಿಂಧು ಅವರ ಫಸ್ಟ್ ಕಥೆ ಮಾಡ್ಕೊಂಡು ಬಂದು ಹೇಳಿದಾಗ ಬಹಳ ಖುಷಿಯಾಗಿದೆ. ಅಂದರೆ ಮಹಿಳೆಯರು ಈ ಥರದ ಒಂದು ವಿಶೇಷವಾಗಿ ಇರುವಂತಹ ಕಥೆಯನ್ನ ಎತ್ಕೊಂಡು ನಿರ್ದೇಶನ ಮಾಡೋಕ್ಕೆ ಕೈ ಹಾಕುವ ವಿಚಾರ ಇದೆಯಲ್ಲ, ಅದು ಬಹಳ ಸಾಹಸಮಯವಾದಂಥದ್ದು. ಹಾಗಾಗಿ ನಾನು ಅವರ ಚಿತ್ರ ನಿರ್ದೇಶನ ಮಾಡ್ತೀನಿ ಅಂದಾಗ ಪ್ರೀತಿಯಿಂದ ಇದಕ್ಕೆ ನಾನು ಪಾತ್ರ ಮಾಡ್ತೀನಿ ಅಂತ ತಿಳ್ಕೊಂಡು. ಯಾಕಂದ್ರೆ ನಾನು ಕಾಮಿಡಿ ಕಿಲಾಡಿಗಳಿಂದ ಬಂದಾಗಿದ್ದನು ಹಾಸ್ಯ ಪಾತ್ರ ಮಾಡಿದ್ದು. ಸೊ ನನಗೆ ಅವರು ಫಸ್ಟ್ ಟೈಮ್ ಒಂದು ನಿನ್ನ ವ್ಯಕ್ತಿತ್ವವನ್ನು ಹೊರತುಪಡಿಸಿ ಬೇರೆ ಆದಂಥ ಒಂದು ಪಾತ್ರವನ್ನು ನೀನು ಮಾಡಬೇಕು, ರಂಗಭೂಮಿ ಹಿನ್ನೆಲೆಯಿಂದ ಬಂದವನಾಗಿರೋದನ್ನ ನೀನು ಮಾಡ್ತೀನಿ ಅಂತಂದಿದ್ದಕ್ಕೆ ನನಗೊಂದು ಧೈರ್ಯ ಬಂತು, ಓಕೆ ನಾನು ಮಾಡ್ತೀನಿ ಪಾತ್ರ ಅಂತೇಳಿ. ಸೊ ನಾವು ಹೆಣ್ಮಕ್ಳು ನಿರ್ದೇಶಕಿ, ಹೆಣ್ಮಕ್ಳು ಸಪೋರ್ಟ್ ಮಾಡಕ್ ಹೆಚ್ಚು ಸಂಖ್ಯೆಯಲ್ಲಿ ಹೆಣ್ಮಕ್ಳು ಬಂದಿದ್ದಾರೆ. ಸೂಪರ್. ಓವರ್ ಟು ಪ್ರಿಯಮ್ಮ. ನೆಕ್ಸ್ಟ್ ಲೈನ್ ವೇದಿಕೆ ಮೇಲಿರುವಂತ ಎಲ್ಲ ನಟಿ ಮಣಿಗಳೇ ಜಾಸ್ತಿ ಇದ್ದಾರೆ. ಇವಾಗ ಹೇಳ್ದಂಗೆ ಹೆಣ್ಮಕ್ಳೇ ಸ್ಟ್ರಾಂಗ್ ಇವರು. ಮತ್ತೆ ಹಾಗೂ ನಮ್ಮ ಯೋಗರಾಜ್ ಭಟ್ ಸರ್ಗೆ, ಎಲ್ಲರಿಗೂ, ನನ್ನ ಮಾಧ್ಯಮ ಕುಟುಂಬದವರಿಗೆ, ನನ್ನ ಮಾಧ್ಯಮ ಕುಟುಂಬದವರು ಎಲ್ರಿಗೂ ನಿಮ್ಮನೆ ಹುಡುಗಿ ಪ್ರಿಯಾ ಹಾಸನ್ ಮಾಡುವ ನಮಸ್ಕಾರಗಳು. ನಿಜವಾಗ್ಲೂ ಇದೊಂಥರ ಸ್ಪೆಷಲ್ ವೇದಿಕೆ ಅನ್ಸುತ್ತೆ. ಇತ್ತೀಚೆಗೆ ಲೇಡೀಸ್ ಮಾಡೋಂಥದ್ದು ಸ್ವಲ್ಪ ಕಮ್ಮಿನೇ ಆಗಿತ್ತು. ಸ್ಪೆಷಲಿ ನನ್ನ ಆಫೀಸ್ಗೆ ಹೀರೋ ಪ್ಲಸ್ ಡೈರೆಕ್ಟ್ರು ಸಿಂಧು ಅವ್ರು ಬಂದಾಗ ಈ ಒಂದು ಸಿನಿಮಾ ಬಗ್ಗೆ ಹೇಳಿದ್ರು, ಆಪಲ್ ಕಟ್ ಅಂತ. ನಿಜವಾಗ್ಲೂ ಖುಷಿ ಅನಿಸ್ತು ನನ್ಗೆ. ಯಾಕಂದ್ರೆ ನಿರ್ದೇಶಕಿಯರು ಕಮ್ಮಿ, ನಿರ್ಮಾಪಕಿಯರು ತುಂಬಾನೇ ಕಮ್ಮಿ ಆಗಿದ್ದಾರೆ. ಸೊ ಅದರಲ್ಲೂ ಅವರು ಒಂದು ಲೇಡಿ ನಿರ್ದೇಶನಕ್ಕೆ, ಒಂದು ಮಹಿಳೆ ನಿರ್ಮಾಣ ಮಾಡಕ್ಕೆ, ಸಿನಿಮಾಗೆ ನಿರ್ಮಾಣ ಮಾಡಕ್ಕೆ, ದುಡ್ಡು ಹಾಕಕ್ಕೆ ಒಪ್ಕೊಂಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಖುಷಿ ಅನ್ಸುತ್ತೆ. ಯಾಕಂದ್ರೆ ಇತ್ತೀಚೆಗೆ ಸಿನಿಮಾಗಳು ಬಿಸ್ನೆಸ್ ಆಗ್ತಾ ಇರೋ ರೀತಿ, ಒಂದು ನಿರ್ಮಾಪಕಿಯಾಗಿ ನಾನು ಮಾತಾಡ್ಬೇಕಂದ್ರೆ ಇತ್ತೀಚೆಗೆ ಸಿನಿಮಾಗಳು ಬಿಸ್ನೆಸ್ ಆಗ್ತಾ ಇರೋ ರೀತಿ ನೋಡಿದ್ರೆ ನಿಜವಾಗ್ಲೂ ಭಯ ಆಗತ್ತೆ. ಎಲ್ಲೋ ಒಂದು KGF, ಒಂದು ಕಾಂತಾರ ಹಿಟ್ ಆಗಿದ ತಕ್ಷಣ ಎಲ್ಲಾ ಪ್ರೊಡ್ಯೂಸರ್ಸು ಸಕ್ಸಸ್ಫುಲ್ ಆಗೋದು ತುಂಬಾ ಕಷ್ಟ ಇದೆ. OTT ಪ್ಲಾಟ್ಫಾರ್ಮ್ ಆಗಿರ್ಬೋದು. ತಪ್ಪಿಲ್ಲ ಅಂದ್ರೆ ಒಂದು ಯೋಗರಾಜ್ ಭಟ್ ಸರ್ದೇ ಒಂದು ನಾನು ವಿಡಿಯೋ ನೋಡಿದ್ದೆ, ಚಾನಲ್ ವಿಷಯವಾಗಿ ತುಂಬಾ ಗಲಾಟೆ ಮಾಡಿದ್ರು ಸರ್ ಅವಾಗ.
ಸೊ ದೊಡ್ಡವ್ರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಇವತ್ತು ಬಿಸ್ನೆಸ್ ಮಾಡ್ಬೇಕಾರೆ ಅಂತ ಅಂದ್ರೆ, ಒಂದು ಲೇಡೀಸ್ ಆಗಿ ಒಂದು ಉದ್ಯಮಿಯಾಗಿ ನಾವುಗಳು ಬಂದಾಗ್ಲೇನು ಇದು ಕಷ್ಟ ಆಗಿತ್ತು. ಸೊ ಹಾಗಾಗಿ ಧೈರ್ಯ ಮಾಡಿ ಒಂದು ಸಿನಿಮಾನ ಮಾಡಿದ್ದಾರೆ. ಅದಕ್ಕೆ ಎಲ್ಲರ ಒಂದು ಪ್ರೋತ್ಸಾಹ ಇರ್ಲಿ ನಾನು ವಿಶೇಷವಾಗಿ ಕೇಳ್ಕೊತಾ ಇದ್ದೀನಿ. ಯಾಕಂದ್ರೆ ಒಂದು ಹೊಸ ಪ್ರಯತ್ನಗಳು ಬಂದಾಗ ಯಾವಾಗ್ಲೂ ಹೊಸಬ್ರಿಗೆ ನಾವು, ಅದು ವಿಶೇಷವಾಗಿ ಒಳ್ಳೆ ರೀತಿನಲ್ಲಿ ಒಂದು ಟ್ಯಾಲೆಂಟ್ ಇರುವಂತವ್ರು ಬಂದಾಗ ನಿಜವಾಗ್ಲೂ ಅವ್ರಿಗೆ ನಾವೆಲ್ಲ ಪ್ರೋತ್ಸಾಹ ಮಾಡಿದ್ರೆ ಸಿನಿಮಾ ರಂಗಕ್ಕೆ ಸಾಕಷ್ಟು ಟೆಕ್ನಿಷಿಯನ್ಸ್ ಆಗಿರ್ಬೋದು, ಒಳ್ಳೊಳ್ಳೆ ಕಲಾವಿದರಾಗಿರ್ಬೋದು ಖಂಡಿತ ಬರ್ತಾರೆ. ಮುಂದಿನ ಒಂದು ಪೀಳಿಗೆ ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ. ಎಲ್ಲ ಹಾಡೊಬ್ರದ್ದು ಮಾತ್ರ ಬಿಸ್ನೆಸ್ ಮಾಡ್ತಾರೆ, ರೆಕಗ್ನೈಸ್ಡ್ ಹೀರೋಸ್ಗಳು ಮಾತ್ರ ಬಿಸ್ನೆಸ್ ಆಗುತ್ತೆ, ರೆಕಗ್ನೈಸ್ಡ್ ಪ್ರೊಡ್ಯೂಸರ್ ಬ್ಯಾನರ್ಸ್ ಮಾತ್ರ ಸಿನಿಮಾಗಳು ಬಿಸ್ನೆಸ್ ಆಗ್ತಾ ಇದೆ. ಹೊಸ ಸಿನಿಮಾಗಳು ಬಿಸ್ನೆಸ್ ಖಂಡಿತ ಆಗ್ತಾ ಇಲ್ಲ. ಅದೆಲ್ಲೋ ಒಂದ್ ಕಡೆ ಬೇಸರ ಅನ್ಸುತ್ತೆ. ಸೊ ನಾನು ಮನಸ್ಫೂರ್ತಿಯಾಗಿ ಆಶಿಸ್ತಾ ಇದ್ದೀನಿ ಅವ್ರಿಗೆ ಒಳ್ಳೆ ಬಿಸ್ನೆಸ್ ಆಗಿ ಅವ್ರು ಹಾಕಿರೋ ಹಣ ವಾಪಸ್ ಬರ್ಲಿ. ಈ ತರದ್ದೇ ಸಿನಿಮಾಗಳು ಹೆಚ್ಚು ಸಿನಿಮಾಗಳು ಮಾಡಿ ಹೊಸ ಟೆಕ್ನಿಷಿಯನ್ಸ್ಗೆ, ಹೊಸ ನಿರ್ದೇಶಕರು, ಹೊಸ ಒಂದು ಕಲಾವಿದರಿಗೆ ಅವಕಾಶ ಸಿಗೋವಾಗತ್ತೆ. ಅವಕಾಶ ಸಿಗ್ಲಿ. ಈ ತರದ ಒಂದು ವಾತಾವರಣ ಸೃಷ್ಟಿಸಿದಾಗ್ಲೇನೆ ನಮ್ಮ ಕನ್ನಡ ಚಿತ್ರರಂಗ ಸಹ ಬೆಳೆಯೋಕ್ಕೆ ಸಾಧ್ಯ. ಅವ್ರ ಒಂದು ಸಬ್ಜೆಕ್ಟ್ ಬಗ್ಗೆ ಕೇಳಿದೆ ನಾನು. ಒಂದು ಮೆಡಿಕಲ್ ಬಗ್ಗೆ ಮಾಡಿದ್ದಾರೆ. ನಂದು ಫಸ್ಟ್ ಸಿನಿಮಾ ಸಹ ನಾನು ಮೆಡಿಕಲ್ ಬಗ್ಗೆ ಮಾಡಿದ್ದೆ, ಜಂಬದ ಹುಡುಗಿ, ಊಂಬ್ ಟ್ರಾನ್ಸ್ಪ್ಲಾಂಟೇಶನ್ ಬಗ್ಗೆ. ಅವಾಗ ನೀವೆಲ್ಲರೂ ಸಹ ತುಂಬಾ ವಿಶೇಷವಾಗಿ ನನ್ನನ್ನು ಪ್ರೋತ್ಸಾಹಿಸಿ ಆ ಸಬ್ಜೆಕ್ಟ್ ನಿಜವಾಗ್ಲೂ ಅದು ಇನ್ನ ಇಂಡಿಯಾದಲ್ಲಿ ಅದು ಕಾರ್ಯಗತಕ್ಕೆ ಬಂದೇ ಇಲ್ಲ, ಊಂಬ್ ಟ್ರಾನ್ಸ್ಪ್ಲಾಂಟೇಶನ್. ಆ ತರ ಒಂದು ವಿಶೇಷವಾದಂತ ಸಬ್ಜೆಕ್ಟ್ ಇದು ಸಹ ಒಂದು. ಆ ಸಬ್ಜೆಕ್ಟ್ ತುಂಬಾ ಖುಷಿ ಆಯ್ತು ನನಗೆ. ಸೊ ಹಾಗಾಗಿ ಈ ಒಂದು ಸಿನಿಮಾಗೆ ನಾನು ಪ್ರೋತ್ಸಾಹ ಮಾಡಕ್ ಬಂದಿದ್ದು, ಹಾಗೂ ಮಹಿಳೆಯರು ಅನ್ನೋ ಒಂದು ಕಾರಣಕ್ಕೆ ಮಹಿಳೆಯರನ್ನು ಸಹ ಜೊತೆಗೆ ಬೆಳೆಸಿ ನಮ್ಮ ಎಲ್ಲ ಟೀಮ್ಗೆ ಒಳ್ಳೇದಾಗ್ಲಿ. ಸ್ಪೆಷಲಿ ಹೀರೋ ಇವಾಗ ನೀವು ರೂಪ ಅವರು ಹೇಳಿದ್ರು, ನಿಜವಾಗ್ಲೂ ಹೀರೋಯಿಸಮ್ ಇಲ್ದಿರ ಎಷ್ಟು ಸಾಫ್ಟ್ ನೇಚರ್. ಅವರೇ ಪದೇ ಫೋನ್ ಮಾಡಿ ಮೇಡಮ್ ಬರ್ತಾ ಇದ್ರಲ್ಲ ಅಂತ ಕೇಳ್ತಾ ಇದ್ರು. ಇದೇ ಆಟಿಟ್ಯೂಡ್ ಇಟ್ಕೊಳ್ಳಿ, ಸಿನಿಮಾ ಹಿಟ್ ಆದ್ಮೇಲೆ ಚೇಂಜ್ ಆಗ್ಬೇಡಿ ಅಷ್ಟೇ. ನಿಜವಾಗ್ಲೂ ಇವತ್ತು ಈ ವೇದಿಕೆ ತುಂಬಾ ಸ್ಟ್ರಾಂಗ್ ಆಗಿದೆ. ಎಲ್ಲಾ ವಿಧದಲ್ಲೂ ನಿರ್ದೇಶಕರು, ಕಥೆಗಾರರು, ನಟಿಯರು, ಅಪ್ಕಮಿಂಗ್ ನಿರ್ದೇಶಕರು, ತುಂಬಾ ಪವರ್ಫುಲ್ ಆಗಿದೆ ಇವತ್ತು ವೇದಿಕೆ. ಥ್ಯಾಂಕ್ಸ್. ಇಂಥ ಒಂದು ಅವಕಾಶ ಕೊಟ್ಟಂತಹ ನಿರ್ಮಾಪಕರಿಗೆ, ಪ್ರಸನ್ನ ಮತ್ತೆ ಅವರ ದಂಪತಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಹೀರೋ ವೈದ್ಯ ಆದ್ರೆ ನಾನು ಪೊಲೀಸ್ ಇನ್ಸ್ಪೆಕ್ಟರ್. ಇಬ್ಬರ ನಡುವೆ ನಡೆಯುವಂತಹ ಒಂದು ಹುಡುಕಾಟ ಈ ಸಿನಿಮಾದಲ್ಲಿದೆ. ಈ ಸಿನಿಮಾ ಮೂಲಭೂತವಾಗಿ ನಾನು ಒಪ್ಕೊಳ್ಳೋದಕ್ಕೆ ಎಲ್ಲ ಸಿನಿಮಾನು ಒಪ್ಕೊಳ್ತೀನಿ, ಯಾರನ್ನೂ ಇಲ್ಲ ಅಂತ ಹೇಳಲ್ಲ. ಮುಖ್ಯ ಕಾರಣ ನಮ್ಮ ನಿರ್ದೇಶಕರಾದಂತಹ ಸಿಂಧು ಗೌಡ. ಅವರ ಮನೆಯ ಹಿನ್ನೆಲೆ ಮತ್ತೆ ಆಕೆಯ ಓದಿನೊಟ್ಟಿಗೆ ಒಂದು ಕಥೆ ರೂಪುಗೊಂಡಿದ್ದು. ಆ ರೂಪುಗೊಂಡ ಕಥೆಯನ್ನ ಮಾಧ್ಯಮಕ್ಕೆ ತಂದು ಅದನ್ನ ಪ್ರಸ್ತುತಪಡಿಸ್ಬೇಕು ಅಂತ ಆಸೆ ಪಟ್ಟಿದ್ದು. ಸಿಂಧು ಗೌಡ ಅವರು ಆಂಥ್ರೋಪಾಲಜಿ ಯಾವ್ದು ಮಗ ಆಂಥ್ರೋಪಾಲಜಿ ಓದ್ಕೊಂಡಿದ್ದಾರೆ. ಅದರಲ್ಲಿ ಬರುವಂತಹ ಸೈನ್ಸ್ ಏನು ವೈಜ್ಞಾನಿಕವಾಗಿ ಯಾವ ರೀತಿ ಕಥೆನ ಪ್ರಸ್ತುತಪಡಿಸ್ಬೋದೋ ಆ ರೀತಿಯ ಒಂದು ಕಥೆನ ಮಾಡಿಕೊಂಡು ಆ ವಿದ್ಯೆಯ ಹಿನ್ನೆಲೆಯನ್ನ ಇಟ್ಕೊಂಡು ಮಾಧ್ಯಮದಕ್ಕೆ ಅದನ್ನ ಅಳವಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದಕ್ಕೆ ಸಂಪೂರ್ಣವಾಗಿ ಬೆಂಬಲವಾಗಿ ಪ್ರಸನ್ನ ಮತ್ತು ಅವರ ದಂಪತಿಗಳು ಜೊತೆ ನಿಂತಿದ್ದಾರೆ. ಮತ್ತೆ ನಮ್ಮ ಹೀರೋ ತುಂಬಾ ಚೆನ್ನಾಗಿ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಅಪ್ಪಣ್ಣ, ಈ ಸಿನಿಮಾಕ್ಕೆ ನನ್ನ ಸೂಚಿಸಿದ್ದು ಅಪ್ಪಣ್ಣ. ಅಂದ್ರೆ ಎಲ್ಲಾ ಕಡೆನೂ ಗಡ್ಡಧಾರಿಯಾಗಿರುವ ನನ್ನ ಗಡ್ಡ ತೆಗೆಸಿ ಪೊಲೀಸ್ ಇನ್ಸ್ಪೆಕ್ಟರ್ ನೋಡಬಹುದಾದಂತ ಒಂದು ಇಮೇಜ್ ನ ಕಲ್ಪಿಸಿಕೊಂಡು ನನಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಸಿನಿಮಾ ಚೆನ್ನಾಗಾಗ್ಲಿ, ಚೆನ್ನಾಗಿ ಓಡ್ಲಿ, ಎಲ್ಲರ ಬೆಂಬಲ ಇದೆ. ಹಾಗೆ ಜನಗಳ ಬೆಂಬಲನೂ ಬೇಕು. ಚೆನ್ನಾಗಾಗಿದೆ ಸಿನಿಮಾ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಮಾತಾಡಬೇಕು ಅಂತ ಹೇಳಿದಂತ ಮೋಕ್ಷಿಂಗೆ ಮತ್ತೆ ಮನುಗೆ ಧನ್ಯವಾದ. ಏನೋ ಪ್ಲಾನ್ ಇದ್ದೆಲ್ಲ ಇನ್ನೊಬ್ರು ಮೊದಲಿಗೆ ಥ್ಯಾಂಕ್ಸ್ ಹೇಳಬೇಕು ವೆಂಕಣ್ಣಗೆ ಕೂಡ. ಮೊನ್ನೆನು ಹಬ್ಬದ ದಿವಸ ಎಲ್ಲರೂ ಕರ್ಕೊಂಡ್ಬಂದ್ರಿ, ಮತ್ತೊಮ್ಮೆ ಧನ್ಯವಾದ ಅದಕ್ಕೆ. ಕುಲದಲ್ಲಿ ಕೇಳಿ ಯಾವುದಕ್ಕೆ ಈಗ ಹೊಸಬ್ರ ಜೊತೆಗೆ ಒಂದು ನಂಟು ಯಾವತ್ತು ಉಳಿಸ್ಕೊಂಡೇ ಬಂದಿರ್ತದೆ. ಏನೇ ಬೋರ್ ಹೊಡೆದ್ರು, ಎಷ್ಟೇ ತಲೆನೋವು ಮಾಡಿದ್ರು, ಏನೇ ಆದ್ರು ನಾನು ಮತ್ತೆ ವೆಂಕಣ್ಣ ಅದನ್ನ
ಅಟೆಂಡ್ ಮಾಡ್ತೀವಿ. ನೀವು ಫೋನ್ ಮಾಡಿದ ನಂತರನೇ ನಾನು ಮತ್ತೆ ಗಡ್ಡಜ್ಜಿ ಹೊರಟಿದ್ದು. ಥ್ಯಾಂಕ್ ಯು. ಯಾಕಂದ್ರೆ ನಾವು ಪ್ರಸನ್ನಂದು ಸುಮಾರು ಇಂಥ ಆಗ್ಬಿಟ್ಟಿದ್ದಾವೆ. ಪ್ರಸನ್ನ ಅಂದ್ರೆ ನಮ್ಮ ನಿರ್ಮಾಪಕ ಅಂದ್ರೆ ಇವರು ನಿರ್ಮಾಪಕಿ, ಅವನು ಒಂದು ಗ್ರಂಥ ಕೊಡ್ತಾರೆ, ಇವರು 6 4 ಹೊಡಿತಾರೆ. ಆ ಥರದ ಕಾಂಬಿನೇಷನ್. ತುಂಬಾ ಒಂಥರ ಮಾತೆ ಹೃದಯ, ತಾಯಿ ಹೃದಯರಂತೂ. ಹಂಗಂತ ಹಾಲಿಗೆ ಕುಡಿಯಕ್ಕೆ ಹೋದೆ. ಶ್ರೇಷ್ಠ ಮನಸ್ಕ ವ್ಯಕ್ತಿ ಅವನು. ಒಂದು ಒಳ್ಳೆ ಕೆಲಸದಲ್ಲಿದ್ದಾನೆ. ಸರ್ವರು, ಈ ಕ್ಯಾಮರಾಗಳಿಗೂ ಕೇಬಲ್ಗಳು, ಇನ್ನೊಂದು ಮಾತಿದ್ರೆ 60 TB 80 TB ಟ್ರಾನ್ಸ್ಫರ್ ಮಾಡುವಂತಹ ಎಕ್ವಿಪ್ಮೆಂಟ್ಗಳದ್ದೊಂದು ಸಂಸ್ಥೆಗೆ ಕೆಲಸ ಮಾಡ್ತಾನೆ. ಅವನು ಕೆಲಸಗಳೆಲ್ಲ ಹಿಂಗೆ ಇರ್ತವೆ. ಬೆಳಿಗ್ಗೆ ಸಿಕ್ಕ ಟೀಸರ್, ನೀವು ಮೊಬೈಲ್ ನೋಡಿಲ್ಲ? ನಾನು ಮೊಬೈಲ್ ನೋಡೋದೇ ಇಲ್ಲ ಅದನ್ನ. ಕಣ ಅಂದೆ. ಅದು ಇವತ್ತು ಅಂತಾನೂ ಗೊತ್ತಿಲ್ಲ ನಮ್ಗೆ. ಆ ತರ ಒಂದು ಇನ್ಫಾರ್ಮೇಶನ್ ಒಂದು ಅದು ಬರ್ತಾನೆ. ಇಂಥದ್ದೊಂದೇನೋ ಇಂಪಾರ್ಟೆಂಟ್ ವಿಷಯ ಹೇಳ್ತಾನೆ, TT ಆಡ್ಬಿಟ್ಟು ಹೋಗ್ತಾನೆ. ಈ ತರ. ಆಮೇಲೆ ಇನ್ಯಾವುದೋ ಒಂದು ಸೆಟ್ ಅಲ್ಲಿ ಒಂದು ಫೈಟ್ ತೆಗಿತಿರ್ಬೇಕಾದ್ರೆ ಒಂದು ಶರಬತ್ ಬಾಟಲ್ ಜೊತೆ ಸಿಕ್ಕಿದ್ದ ಅವನು. ಏನಿದು ಅಂದ್ರೆ, ನಾನು ಯಾವ್ದೋ ಊರಿಗೆ ಹೋಗಿದ್ದೆ, ಅದು ಸಿಕ್ತಿ ಶರಬತ್ತು ತಮಗಾಗಿ ಅಂತ. ಯಾರಪ್ಪ ನೀನು ಅಂದೆ. ಹಿಂಗೆ ನಾನು ಹಾಡು ಬಸಕ್ ಬಂದಿದ್ದೆ. ಹಿಂಗೆ ಎಲ್ಲ ನೆನ್ಪು ಮಾಡ್ಕೊಂಡ್ರೆ ಅಪ್ಪಣ್ಣ ನೆನಪದ. ಅಪ್ಪಣ್ಣನ ಜೊತೆ ಬಂದಿದ್ದ. ಅಪ್ಪಣ್ಣಂದು ನಮ್ದು ಧಾರವಾಡಿ ಸ್ನೇಹ. ಹೀಗೆ ಅಲ್ಲಿಂದ ಪರಿಚಯ ಆಗಿ ಒಂದು ಆಲ್ಬಮ್ ಮಾಡೋಣ, ಅಲೆ ಬಸ್ಬಿಡ್ತೀನಿ ಅನ್ನೋ ರೇಂಜಿಗೆ ರೆಡಿಯಾಗಿ ಬಂದಿದ್ದ. ಒಂದಿಷ್ಟು ದುಡ್ಡು ತಂದಿಟ್ಬಿಟ್ಟ. ಸ್ವಲ್ಪ ದಿವಸ ಅದನ್ನು ಮತ್ತೆ ತಗೊಂಡೋದ. ಏನ್ ಅವನು ಹಳೆ ತನದ ಬೇರೆ 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 ಡೈಮೆನ್ಷನ್ಸ್ ಇದಾವೆ. ಆಮೇಲೆ ಒಂದು ಸ್ವಲ್ಪ ಹೇಳ್ದ, ಯಾವುದೋ ಒಂದು ಎಂದೆಂದೂ ಬಗೆಯಿರೋದು 20 ಎಕರೆ ತೋಟಕ್ಕೆ ಹಾಕ್ಬಿಟ್ಟಿದ್ದಾನೆ. ಅದು ಬರಲ್ಲ, ಇವನು ಬಿಡಲ್ಲ. ಈ ತರದೊಂದು ಕತೆ ಹೇಳ್ತಾನೆ. ಹಿ ಈಸ್ ಫುಲ್ ಆಫ್ ಸ್ಟೋರೀಸ್. ಇನ್ನೊಂದು ಸಲ ಬಂದ ಅವನ ಶಿಷ್ಯ ಕೈಯತ್ತ ಮಂಜನ, ಕೂದೆಲ್ಲ ಖಾಲಿಯಾಗಿರೋ ವ್ಯಕ್ತಿ ಅವನು ನೋಡಿ ಅವನ್ನ ಕರ್ಕೊಂಬಂದ. ಅಲ್ಲಿ ಅವಾಗಿಂದ ಹಿಂಗಂತಾನೆ ನಾನು ಹಿಂಗಂತ ಬಿಡ್ತಾ ಇಲ್ಲ. ಅವನ ನಿಮ್ಗಿಂತ ಜಾಸ್ತಿ ಹೋಗಿದೆ. ನೀನ್ ಹಂಗ್ ನೋಡಕ್ ಹೋದ್ರೆ ಕೂತು ವಿಷಯದಲ್ಲಿ ಶ್ರೀಮಂತಾನೆ ನೋಡಲ್ಲ. ಅವನ್ನ ಕರ್ಕೊಂಡ್ಬಂದ್ಬಿಟ್ಟು ಇವನಿಗೊಂದು ರಿವಾಲ್ವರ್ ಕೊಡಿಸ್ಬಿಟ್ಟು ಸರ್ ಅಂತ. ಏನಾಗಂದೆ ರಿವಾಲ್ವರ್ ಯಾವ್ದಕ್ಕಪ್ಪ ಅಂದೆ. ಈ ಸಿನಿಮಾದಲ್ಲಿ ಈ ನಾಯಕ ನಟರ ಜೊತೆ ಸಿಕ್ಕಿಸ್ಕೊಂಡು ಓಡ್ತಾನೆ ಸರ್. ಅವನು ಬಾಡಿ ಗಾರ್ಡ್ ಆಗಕ್ಕೆ ಇಚ್ಛೆ ಪಡ್ತಾನೆ. ಏನ್ ಓದಿದ್ದಾನೆ? ನೇಷ್ಟೆಲ್ಲ ಓಡೋಗ್ಬಿಟ್ಟು ಓದಿಲ್ಲ ಅಂದ. ಯಾವ್ದು ಏನ್ ಮಾಡ್ಬೇಕು ನಾನು ಅಂದೆ. ಇನ್ನೊಂದು ಲೆಟರ್ ಬರೆದು ಕೊಡಿ, ಪೊಲೀಸ್ಗೆ ಅವರು ಕೊಡ್ತಾರೆ ಅಷ್ಟೇ ಅಂದ. ಆಯ್ತು, ಇವರು ಬಡತನದಲ್ಲಿದ್ದಾನೆ, ಕಾರಣಾಂತರಗಳಿಂದ ವಿದ್ಯಾವಂತ ಅಲ್ಲ, ಇನ್ನು ನೌಕರಿ ಆಗುತ್ತೆ ಕೊಡಿ ಅಂತ ಪೊಲೀಸಿಗೆ ಕೊಟ್ಟೆ. ಒಂದು 5-6 ಜನ ಪೊಲೀಸ್ ಫೋನ್ ಮಾಡಿದ್ರು. ನಾನು ಅವ್ನು ಯಾವನೇನ ಹೊಡೆದ್ರೆ ನೀವು ಬರ್ತೀರ? ಯಾರು ಕರ್ಕೊಂಬಂದಿದ್ಯಾ? ಇಲ್ಲ ಸರ್, ಅವ್ನು ಭಾರಿ ಆಮೇಲೆ ನೋಡಿದ್ರೆ ಗೊತ್ತಾಗುತ್ತೆ. ಅಂದ್ರೆ ತುಂಬಾ ಒಳ್ಳೆ ಸರ್ಕಲ್ ಇದೆ. ಇವರು ಗೊತ್ತು, ಯಾರ್ಯಾರೋ ಗೊತ್ತು ಪ್ರಸನ್ನಿಗೆ. ಆ ನಿಟ್ಟಲ್ಲಿ ಒಂದು ದಿವಸ ಹಾಡು ಬರ್ಸೋದಕ್ಕೆ ವೀರ್ ಸಮರ್ಥ ಅವ್ರ ಜೊತೆ ಬಂದ. ವೀರದ್ದು ನಂದು ಒಂದು ಸ್ನೇಹ, ನಂದು ಒಂದು ಜರ್ನಿ, ನಂದು ಗಡ್ಡಾವಿಜಿದು ವೀರದ್ದು ಒಂದು ತುಂಬಾ ದೊಡ್ಡ ಮ್ಯೂಸಿಕಲ್ ಜರ್ನಿ ಜಾವಡಿಯಿಂದ. ಅದೊಂದು ಹಾಡು ಯಾವ್ದು ಕ್ಯಾರವನಲ್ಲಿ ಕೂತು ಬರೆದ ನೆನಪು ನನಗೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವೀರ್. ಇಲ್ಲೇ ಎಲ್ಲ ಇದ್ರು. ಥ್ಯಾಂಕ್ ಯು. ಕೊನೆಗೆ ಇನ್ನೊಬ್ಬ ನಾಯಕ ನಟಿಯವರು ಒಂದು ಆಲ್ಬಮ್ಗೆ ಆಡಿಷನ್ ಕೊಟ್ಟಿದ್ರು. ಈ ತರ ಇಡೀ ತಂಡ ಆಲ್ಮೋಸ್ಟ್ ಪರಿಚಯ. ಮೇಡಮ್ ಏನ್ ಮಾಡಿದ್ರೆ ನಂಗೆ ಗೊತ್ತಿರೋ ಫಿಲ್ಮ್ ಅಲ್ಲಿ. ಓ ಹಾಗೆ, ಸರಿ ಸರಿ ರೂಪಾಯಿ ಗೊತ್ತು ನಂಗೆ. ನಾನು ಈಗ ಬರ್ತಾ ನೋಡಿದೆ, ಇವ್ರಿಗೆಲ್ಲ ಬಂದು ಕರೆದಿಂದ ಸಾಂಗಿಂಗ್ ಮಾಡಿಸ್ಬಿಟ್ಟು ನಂಗೆ ಏನ್ ಕಥೆ ನಂಬಕ್ಕಾಗಲ್ಲ ಅವನ್ನ. ಇನ್ನೊಂದು ಸ್ವಲ್ಪ ರಾಗಿಣಿಯವರೇ ಕೇಳಿದೆ, ಅವರನ್ನು ಈಗ ಸ್ನೇಹಕ್ಕೆ ಬಂದಿದ್ದೀನಿ. ಸಕಲರಿಗೂ ಸ್ವಾಗತ. ಹೊಸಬ್ರು ಏನೇ ಮಾಡಿದ್ರು ಅದೊಂದು ಮುಗ್ಧತೆ ಇರುತ್ತೆ. ಹೊಸತನ ಹೊಸಬ್ರಲ್ಲೇ ಸಿಗಕ್ ಸಾಧ್ಯ. ಅದೊಂದನ್ನು ನಾನು ತುಂಬಾ ಬಲವಾಗಿ ನಂಬ್ತೀನಿ. ಮತ್ತೆ ನಾನು ಕೂಡ, ನೀವೆಲ್ಲರೂ ಕೂಡ ಒಂದು ಹೆಜ್ಜೆ ಇಡಕ್ ಮುಂಚೆ ಹೊಸಬ್ರೇ ಆಗಿರ್ತೀವಿ. ಏನೋ ಆಗ್ಬಿಡ್ತು ಅಂದಾಗ ನಾವು ಹಳೆದನ್ನ ಮರೆಯಕ್ ಆಗಲ್ಲ.
ತುಂಬಾ ಕಷ್ಟ ಇವತ್ತಿನ ಕಾಲದಲ್ಲಿ. ಒಂದು ಪುಟ್ಟದೋ ದೊಡ್ಡದೋ ಸಿನಿಮಾ ಮಾಡಿ ಅದನ್ನ ಮಾರ್ಕೆಟಿಗೆ ತರೋದು ಸಾಧಾರಣ ವಿಷಯ ಅಲ್ಲ. ಈ ತರ ಹಲವಾರು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿರೋ ಪ್ರಸನ್ನ ಮತ್ತು ಅವರ ಕುಟುಂಬಕ್ಕೆ ಒಬ್ಬ ಕನ್ನಡ ಪ್ರೇಕ್ಷಕಾಗಿ ನಾನು ಶುಭ ಕೊಡ್ತೇನೆ. ಅವನ ಟೀಸರ್ ಒಳ್ಳೇದಾಗ್ಲಿ. ಯಾಕಂದ್ರೆ ಒಂದು ಸಣ್ಣ ಹೆಜ್ಜೆ ಗೆದ್ರೆ ಇನ್ನೊಂದು ಸ್ವಲ್ಪ ಮೇಲೆ ಹೋಗ್ತದೆ. ಇಲ್ಲ ಕಪಾಳ ಬಿತ್ತು ಹಂಗೆ ಕುತ್ಕೊಂಡು ಹಿಂಗೆ ಕಪಕ ನೋಡುವಂತ ಪರಿಸ್ಥಿತಿ. ನಿರ್ದೇಶಕಿ ತುಂಬಾ ಆಸೆ ಬಿದ್ದರು. ಅವ್ರ ತಂದೆ ಕೂಡ ದೊಡ್ಡ ನಿರ್ದೇಶಕರು. ಸೊ ಕ್ರೋಮೋಸೋಮ್ ಅಲ್ಲೇ ನಿರ್ದೇಶನ ಇದೆ. ಅವರಿಗೆ ಶುಭ ಕೊಡ್ತೇನೆ. ಇಡೀ ತಂಡ, ನಟವರ್ಗ, ನಟಿಯರು ಮತ್ತೆ ಸಕಲರಿಗೂ ಪ್ರೇಕ್ಷಕರಿಗೂ ಒಳ್ಳೆಯದಾಗುತ್ತೆ. ಈ ಸಿನಿಮಾ ಒಂದ್ ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋಗ್ತಾ ಹೋದಲ್ಲಿ ಹೊಸಬರಿಗೆ ಆಸೆ ಆಗುತ್ತೆ ನಾವು ಮಾಡಬೇಕು ಅಂತ. ತಮ್ಮ ಕೈಲಾದಷ್ಟು ಸಹಾಯ ಹಸ್ತ ನೀಡಿ ಅಂತ ಮಾಧ್ಯಮದಲ್ಲಿ ಒಬ್ಬ ಕನ್ನಡ ಪ್ರೇಕ್ಷಕ ಕೇಳಾಗುತ್ತಾನೆ. ಥ್ಯಾಂಕ್ ಯು ಸೊ ಮಚ್. ನನ್ನ ಕರೆಸಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ. ಥ್ಯಾಂಕ್ ಯು. ನನ್ನ ಮಾತುಗಳು ಅಂತ ಉಪಯುಕ್ತ ಏನು ಅಲ್ಲ ಅನ್ಕೋತೀನಿ. ಶುಭವಾಗ್ಲಿ. ಟೀಸರ್ ನೋಡಿದ್ದೀನಿ. ಹೊಸ ಪ್ರಯತ್ನ, ವೈದ್ಯಕೀಯ ಲೋಕದ ಯಾರೋ ಒಂದು ಹೊಸ ಇದನ್ನ ಪರಿಚಯ ಮಾಡಿಸ್ಲಿಕ್ಕೆ ಹೊರಟಿದ್ದಾರೆ ನಿರ್ದೇಶಕಿ. ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ. ತಡವಾಗಿರೋದ್ರಿಂದ ಕ್ಷಮೆ ಇರಲಿ. ರಾಕ್ಲೈ ವೆಂಕಟೇಶ್ ಅವರ ಆಫೀಸಲ್ಲಿ ಇದ್ವಿ, ಸರ್ಗೂ ಬಿಡಿಬಿಟ್ಟಿದ್ವಿ, ಮತ್ತೆ ಹೋಗ್ಬೇಕು ಅಲ್ಲಿಗೆ. ಎಲ್ಲ ಒಳ್ಳೇದಾಗ್ಲಿ. ಈಗ ಟೀಸರ್ ನೋಡೋದ ಅಂತ ತಂಡದಲ್ಲಿ ಒಂದು ಕೋರಿಕೆ, ಯಾರು ಮಾಡಿಲ್ಲ ಸಿನಿಮಾಲಿ ಟೀಸರ್ನ ರಾಗಿಣಿಯವರು ಲಾಂಚ್ ಮಾಡ್ಬೇಕು. ಯಾಕಂದ್ರೆ ಖಾಲಿ ಪಾಟ್ರು ಬಾಟ್ಲ್ ಅನ್ನ ರಾಗಿಣಿಯವರೇ ಲಾಂಚ್ ಮಾಡಿದ್ರು. ನಮ್ಮ ಲಕ್ಕಿ ಹುಡುಗಿಯವರು. ಮೈಕ್ ಕೊಟ್ಬಿಡಿ. ಮೈಕ್ ಕೊಡಿ, ಮಾತಾಡಲಿ. ಲಾಂಚಿಂಗ್ ದ ಸಾಂಗ್, ಟೀಸರ್ ಲಾಂಚ್ ಆಗ್ತಿದೆ. ಆಲ್ ದ ಬೆಸ್ಟ್, ಎಲ್ರಿಗೂ ಒಳ್ಳೇದಾಗಲಿ.